ಸದ್ವ್ರತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ. ಕೃಷ್ಣ ಉದ್ಧವನಿಗೆ ಹೇಳಿದ ಮಾತು, ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ. ನೋಡು, ನಿನ್ನ ಜೀವನದೊಳಗೆ ಇದು ಲ್ಯಾಬ್ ಟೆಸ್ಟ್ ಇದೆ. ನಮ್ಮ ಜೀವನ ಅಂದ್ರೆ ಒಂದು ಲ್ಯಾಬ್. ನಮ್ಮ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಇದು ಉಪಾಯ. ಇಷ್ಟು ಮಾಡಿ ಮಾಡಿ ಯಾರ ಮನಸ್ಸು ನಿಗೃಹೀತ ಆಗ್ತದೆ, ಅವನಿಗೆ ಬೇಡ ಅಂದ್ರೂ ಭಗವಂತನ ಕಡೆಯಲ್ಲಿ ದೃಷ್ಟಿ ಹೋಗ್ತದೆ. ರಿಲ್ಯಾಕ್ಸ್ ಮೋಡ್ ಅಂತ ಒಂದು ವ್ಯವಸ್ಥೆ ಇದೆ. ಈ ಮೊಬೈಲಲ್ಲೆಲ್ಲ ಇಟ್ಟಿರ್ತಾರಲ್ಲ, ಫ್ಲೈಟ್ ಮೋಡ್ ಬೇರೆ, ರಿಲ್ಯಾಕ್ಸ್ ಮೋಡ್ ಅಂತ ಒಂದು ಮೊಬೈಲ್ನಲ್ಲಿ ಇರ್ತದೆ. ಹಾಗೆ ಮನುಷ್ಯ ಮನಸ್ಸನ್ನು ಮೊಬೈಲ್ ತರಹ ರಿಲ್ಯಾಕ್ಸ್ ಮೋಡ್ ಅಂದರೆ ಏನು? ಎಷ್ಟು ದೇವರು ಉಪಕಾರ ಮಾಡಿದ್ದಲ್ಲ ನನ್ನ, ಎಂಥ ಬಟ್ಟೆ ಕೊಟ್ಟ, ಸತ್ಯನೇ ಅದು ಅಂಧಭಕ್ತಿ ಅನ್ನಬಾರ್ದು. ಅವಾಗ ಎಂಥ ಉಪಕಾರ ಮಾಡಿದ. ಅರೆ, ನಾನು ಎಲ್ಲೋ ಇದ್ದೆ, ಇವತ್ತು ಎಲ್ಲಿದೆ ಎಲ್ಲಿಗೆ ಬಂದೆ. ಡೌನ್ ಟು ಅರ್ತ್ ಅಂತಿರ್ತಾರಲ್ಲ, ಬಹಳ ಕೆಳಗಿದ್ದ, ಎಲ್ಲಿದೆ ಎಲ್ಲಿಗೆ ತಂದ ನನ್ನನ್ನು. ಇನ್ನು ನನ್ನ ಜೊತೆಗಿದ್ದವರಲ್ಲಿ ಎಷ್ಟು ಜನ ಯಾವ ತರಹ ಇದ್ದಾರಲ್ಲ, ಅವ್ರವ್ರದ್ದು ಏನು ಕಳಿಬೇಕೋ ಏನೋ ಕರ್ಮಗಳು, ನಂದು ಇಷ್ಟು ಬೇಗ ಕಳಿಸ್ಬಿಟ್ನೋ ಏನೋ. ಅಂದರೆ ಸಜಾತಿಯ ವ್ಯವಸ್ಥೆ. ಸಜಾತಿಯ ಅಂದ್ರೇನು? ಒಂದೇ ಕ್ಲಾಸ್ ರೂಮ್ನಲ್ಲಿ ಎಲ್ಲ ಸ್ಟಡಿ ಮಾಡೋ ಸ್ಟೂಡೆಂಟ್ಸ್ಗಳ ಮಧ್ಯದಲ್ಲೇನೆ ಒಂದು ಹಂತದಲ್ಲಿ ನಮಗೆ ಗ್ರೇಸ್ ಹೆಚ್ಚು ಬರೋ ಹಾಗೆ ಮಾಡಿ, ಅದು ಸಜಾತಿಯ ವ್ಯವಸ್ಥೆ. ಹಾಗೆ ನಾನು ಎಲ್ಲಿದ್ದೆ, ಯಾರ ಜೊತೆಗೆ ಬೆಳೀತಿದ್ದೆ, ಯಾರೊಟ್ಟಿಗೆ ಕೂಡಾಡ್ತಿದ್ದೆ, ನನ್ನನ್ನು ಎಲ್ಲಿಗೆ ತಂದ, ಇದು ಯಾರು ಉಪಕಾರ? ಇದು ಅವನದಲ್ಲದೆ ಇನ್ಯಾರ್ದಿದು? ಹೀಗೆ ಎಷ್ಟೋ ಸಮಯದೊಳಗೆ ಮರ್ಯಾದೆ ಹೋಗ್ಬೇಕಾಗಿರ್ತದೆ. ಹೋಯ್ತು ಮರ್ಯಾದೆ ಅಂತ, ಅಷ್ಟರಲ್ಲಿ ಯಾರೋ ಒಬ್ಬರಿಂದ ತಡೆ ಹಿಡಿದಿರ್ತದೆ. ಮರ್ಯಾದೆ ಹೋಗಲಿಲ್ಲ, ಅವ್ರಿಗೆ ಸನ್ಮಾನ ಮಾಡಿ ಕಳಿಸಿರ್ತಾರೆ. ಯಾರು ಮಾಡಿದ್ರು? ನಾನೇ ಸುಳ್ಳುಬುರುಕ ಅಂತ ಜಗತ್ತಿಗೆಲ್ಲ ಸುಳ್ಳ ಅಂತ ಲೋಕದಲ್ಲಿ ಖ್ಯಾತಿ ಬರಬೇಕು, ಕುಖ್ಯಾತಿ. ಆದರೆ ನನ್ನನ್ನು ಸುಳ್ಳ ಅಲ್ಲ ಅಂತ ಮಾಡಿಸಿದ ದೇವರು. ನೀನು ಸುಳ್ಳ ಅಲ್ಲೋ, ನೀನು ಸತ್ಯವಂತ ಅಂತ ಮಾಡಿಸಿದ್ದಿದ್ದು. ನಿನ್ನ ಮನೆ, ಮಡದಿ, ಮಕ್ಕಳು ಎಲ್ಲ ಕಳೆದುಕೊಂಡು ರಸ್ತೆ ಮೇಲೆ ಬೀದಿಗೆ ಬೀಳಬೇಕಾಗಿತ್ತು. ಆದರೆ ಎಲ್ಲ ಕೊಟ್ಟು ಸಂರಕ್ಷಣೆ ಮಾಡಿರ್ತಾರೆ. ಅದು ಯಾರು? ಯಾಕೆ ಮಾಡಿದ? ನನ್ನಿಂದ ಏನಿದೆ ಅಂತ ಮಾಡ್ತಿದ್ದಾನೆ ಅಂದರೆ ನನ್ನನ್ನು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅವನ ಇಚ್ಛೆ ಇದೆ. ಹೀಗೆ ಭಗವಂತನ ಉಪಕಾರ ನಮ್ಮ ಮೇಲೆ ಅಪಾರವಾಗಿದ್ದದ್ದನ್ನು ನಮ್ಮ ಭಾಷೆಯಲ್ಲೇನೆ, ಇದಕ್ಕೇನು ಸಂಸ್ಕೃತನೋ ಪುರಾಣನೋ ಶ್ಲೋಕಗಳೋ ಬರದೇ ಇದ್ರೆ ಬೇಡ. ಸಿಂಪಲ್ ಆಗಿ ಮನುಷ್ಯ ರಿಲ್ಯಾಕ್ಸ್ ಮೋಡಿಗೆ ಹೋಗಬೇಕು. ಕಾಲು, ಕೈ, ಇಡೀ ತನ್ನ ದೇಹ, ತನ್ನ ಅಂಗಾಂಗಗಳು, ಅದನ್ನು ಕೊಟ್ಟದ್ದು, ಅದರ ಹಿಂದಿರುವ ಸೈನ್ಸ್ ಏನು, ಯಾವುದಕ್ಕೆ ವಿನಿಯೋಗ ಮಾಡಬೇಕಾಗಿದೆ, ಇದನ್ನೆಲ್ಲ ಸದೃಢವಾದ ಶರೀರ, ಇಷ್ಟು ದಾರುಣ್ಯ ದೇಹದಲ್ಲಿ ಯಾಕೆ ಕೊಟ್ಟಿದ್ದಾನೆ, ಇದನ್ನು ಹೆಂಗೆ ವಿನಿಯೋಗಿಸ್ಬೇಕೀಗ, ಏನು ನಿರೀಕ್ಷೆ ಮಾಡ್ತಿದ್ದಾನೆ ದೇವರು ನನ್ನ ಬಗ್ಗೆ, ಇದೆಲ್ಲ ಏನು ಭಗವಂತನ ಉಪಕಾರದ ಸ್ಮರಣೆ ಇದೆ. ಇದನ್ನೇ ಸ್ಮರಣೆ ಅಂತ ಕರೀತಾರೆ. ಸ್ಮರಣೆ ಅಂತಂದರೆ ಹೃದಯದಲ್ಲಿದ್ದಾನೆ, ಆ ಪಾದ, ಅವನ ಮೊಣಕಾಲು, ಅವನ ದೇಹದ ಅವಯವ, ಅದೊಂದು ರೀತಿ ಸ್ಮರಣೆನೇ. ಅದು ಧ್ಯಾನ ಅಂತ ಕರೆಸ್ಕೊಳ್ತಾರೆ. ಆ ಧ್ಯಾನ ಅಷ್ಟು ಸುಲಭ ಆಗಲ್ಲ ನಮ್ಮ ಕೈಯಿಂದ. ಅಪ್ರಾಕೃತನನ್ನು ಅಷ್ಟು ಸುಲಭ ಸೆರೆ ಹಿಡಿಯಲ್ಲ ಮನಸ್ಸು. ಉಪಕಾರದ ಸ್ಮರಣೆನೇ ಬಹಳ ಮುಖ್ಯ. ಕ್ಷಣ ಕ್ಷಣಕ್ಕೆ ದೇವರು ನಮ್ಮ ಮೇಲೆ ಮಾಡ್ತಾ ಇರುವಂತಹ ಅತ್ಯುತ್ಕೃಷ್ಟವಾದ ಉಪಕಾರ, ಅದು ನಿಮಗೆ ಊಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅವಕಾಶ ಕೊಟ್ಟಿದ್ದಾನೆ. ಏನು? ಅದನ್ನು ಸ್ಮರಣೆ ಮಾಡುವ ಅವಕಾಶ ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ. ಇದನ್ನು ಮಾಡಬೇಕು. ಅದಕ್ಕೆ ಉಪನಿಷತ್ತುಗಳು ಹೇಳ್ಕೊಡು. ಕೃತೋಸ್ಮರ ಕೃತಗುಂ ಸ್ಮರ, ಕೃತೋಸ್ಮರ ಕೃತಗುಂ ಸ್ಮರ. ಕೃತಂ ಸ್ಮರ, ಸುಮ್ಮನೆ ಕೂಡಬೇಡ, ಸಮಯ ವ್ಯರ್ಥ ಮಾಡಬೇಡ. ಏನೂ ಕೆಲಸ ಇಲ್ವ ಇವತ್ತು? ಹಾಗಾದರೆ ದೇವರ ಉಪಕಾರದ ಸ್ಮರಣೆಗೆ ಮೀಸಲು ಮಾಡಿಬಿಡ ಆ ಸಮಯವನ್ನು. ಅದು ಬರ್ತಾ ಇಲ್ಲ ನೋಡಿ, ಅದು ಆಗ್ತಾ ಇದೆನಾ? ಒಂದು ಅರ್ಧ ಗಂಟೆ ದೇವರ ಉಪಕಾರದ ಸ್ಮರಣೆ ಮಾಡ್ರಿ, ಒಂದು ತಾಸು ಪ್ರವಚನ ಉಪಕಾರದ ಸ್ಮರಣೆ ಬಗ್ಗೆ ಅಂದ್ರೆ ಮಾಡ್ತೇವ? ಯಾಕೆ ಆಗ್ತಾ ಇಲ್ಲ? ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಲಿಲ್ಲ, ಆ ತರಹ ಆ ಪರಿಸರ ಕ್ರಿಯೇಟೇ ಮಾಡಲಿಲ್ಲ, ಆ ತಿಳುವಳಿಕೆಗೆ ಹೋಗಲಿಲ್ಲ. ಅದೇ ನಿಮ್ಮ ಬಾಸ್ ಬಗ್ಗೆ ಒಂದು ಅರ್ಧ ಗಂಟೆ ಹೇಳ್ರಿ ಅಂತ ಹೇಳ್ರಿ. ನೋಡ್ರಿ, ಈಗ ಬಾಸ್ ಬಗ್ಗೆ, ನಿಮ್ಮ ಆಫೀಸ್ನಲ್ಲಿ ಅವನೊಬ್ಬ ಬಾಸ್, ಅವನ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ರಿ ಅಂದರೆ
ಪಟ 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 ಬಾಯಿ ಉದುರ್ತಾನೆ. ಅವನು ಮಾಡಿದ್ದು ಮಾಡದೇ ಇದ್ದದ್ದು ನೋಡಿದರೆ ಅವನು ಕುಡಿತಿರ್ತಾನೋ, ದೊಡ್ಡ ವ್ಯಸನಿ ಆಗಿರ್ತಾನೋ, ಅದನ್ನೆಲ್ಲ ದೂರ ಸರಿಸಿ ಆ ತಕ್ಷಣಕ್ಕೆ ಅವನನ್ನು ಇಂದ್ರನನ್ನು ಮಾಡಿ, ಚಂದ್ರನನ್ನು ಮಾಡಿ, ಕರ್ಣನನ್ನು ಮಾಡಿ, ಇಂದ್ರ, ಚಂದ್ರ, ಕರ್ಣ, ದಾನಶೂರ, ಧರ್ಮರಾಜ, ಛೇ 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 ಛೇ. ಒಂದು ದೇಹಕ್ಕೆ ವೃತ್ತಿ ಕಲ್ಪಿಸಿ ಕೆಲವು ವರ್ಷಗಳ ಸಂಬಳ ಕೊಟ್ಟ ಬಾಸ್ ಬಗ್ಗೆ ನಮಗೆ ಎಷ್ಟು ಅಭಿಮಾನ, ಉತ್ಸಾಹ, ಭಕ್ತಿ. ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಈ ಉಪನ್ಯಾಸ ಅಲ್ಲ, ಅದು ಬೇಕು. ಈತನೇ ಇಷ್ಟಿರಬೇಕಾದ್ರೆ ಆತ ಹೇಗಿರಬೇಡ? ಅರೆ, ಒಂದು ಜನ್ಮದಲ್ಲಿ ಕೊಟ್ಟವನೇ ಹಿಂಗಿದ್ದಾನೆ ಅಂದರೆ ಇನ್ನು ಅವನು ಹೇಗಿರಬೇಡ? ಕೊಡ್ತಾನೆ ಇದ್ದಾನಲ್ಲ, ಅದನ್ನು ನಾವು ಯೋಚಿಸ್ಬೇಕು. ಅದಕ್ಕೆ ಸ್ಮರಣೆ ಅಂತ ಕರೀತಾರೆ. ಸ್ಮರಣ ಅನ್ನೋದು ಭಕ್ತಿಗೆ ಬಹಳ ದೊಡ್ಡ ಉಪಾಯ. ಕೀರ್ತನಂ ವಿಷ್ಣು ಸ್ಮರಣಂ. ಇಲ್ಲ, ಅದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಇಟ್ಬಿಟ್ಟು, ಕೆಲವರಿಗೆ ಅದು ಆಗಲ್ಲ ಅಂತ ಇಟ್ಬಿಟ್ಟು, ಅದಕ್ಕೆ ಏನು ಮಾಡಿದ್ರು, ಈ ವಿಷ್ಣು ಸಹಸ್ರನಾಮ ಸ್ತೋತ್ರಗಳು ಅವುಗಳನ್ನೆಲ್ಲ ಮಾಡಿಟ್ರಂತೆ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನಿಸಿದರೆ ನಿಮ್ಮೊಳಗೆ ಇದ್ದ ದೇವರೊಟ್ಟಿಗೆ ನೀವು ಅವನನ್ನು ಸ್ಮರಣೆ ಮಾಡಲಿಕ್ಕೆ ಇವೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟು ಸುಮ್ಮನೆ 1000 ನಾಮ ಹೇಳ್ರಿ. 1000 ನಾಮದ 1000 ರೂಪವು ನಿಮ್ಮೊಳಗೆ ಇದೆ, ಅವು ಬೇರೆ ಕಡೆ ಇಲ್ಲ, ಅದು ನಿಮ್ಮೊಳಗೆ ಇದೆ. 72,000 ನಾಡಿಗಳಿದ್ದಾವಂತೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾವೆ ದೇಹದೊಳಗೆ. ಈಗ 36,000 ಬಲಭಾಗ, 36,000 ಎಡಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮೊಳಗೆ. ಆ ಎಲ್ಲ ನಾಡಿಗಳಲ್ಲಿರೋ ಭಗವಂತನ ರೂಪಗಳು ವಿಷ್ಣು ಸಹಸ್ರನಾಮದ ಒಂದೊಂದು ನಾಮದಿಂದ ಕರೆಸ್ಕೊಳ್ತಾವಂತೆ. ನೋಡಿ, ಅದಕ್ಕೂ ಲಿಂಕ್ ಅರ್ಥ ಆಯ್ತು ಈಗ ನಿಮಗೆ. 1000 ನಾಮ, 1000 ರೂಪ. ದೇಹದೊಳಗಿರುವ ನಾಡಿಗಳು ಎಷ್ಟು? 72,000. ಇನ್ನೊಂದು ಚೂರು ಲೆಕ್ಕ ಹೇಳ್ಕೊಡ್ತೇನೆ, ನಿಮಗೆ ನೆನ್ಪಿಟ್ಟುಕೊಳ್ಳಿ. ಇನ್ನೊಂದು ಚೂರು ಒಳಗೆ ಹಿಡಿಯೋದು, ಸ್ವಲ್ಪ ಮ್ಯಾಥ್ಸ್. ಒಬ್ಬ ವ್ಯಕ್ತಿ ಭೂಮಿಯಲ್ಲಿ ಹುಟ್ಟಿದರೆ ಅವನ ಆಯುಷ್ಯದ ಪರಿಮಿತಿ 1 ವರ್ಷ. ಆ 1 ವರ್ಷದ 120 ಅಂತ ಮಾಡ್ತೀವಿ. ಅದು 100 ಅಂತ ಹೇಳಿ ಇಟ್ಕೊಳ್ಳಿ ಸದ್ಯಕ್ಕೆ. ಅದು ಹೆಂಗೆ ಲೆಕ್ಕ ಹಾಕಬೇಕು ಅಂತ ಹೇಳ್ತೀವಿ. 72ರ ಅರ್ಧ ಎಷ್ಟು? 36. ಹೌದಾ? ಆ 36 ಅನ್ನೋ ಸಂಖ್ಯೆ ಇದೆ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್. ಯಾಕದು ಇಂಪಾರ್ಟೆಂಟು ಅಂದರೆ, ನಮ್ಮ ವರ್ಷದ ದಿನಗಳು 360. ನೋಡಿ, ನಿಮಗೆ ಲೆಕ್ಕ ಗೊತ್ತಾಗ್ತದೆ. 1 ವರ್ಷ ಅಂದರೆ ಒಬ್ಬ ವ್ಯಕ್ತಿ ಕಳೆಯುವ ಹಗಲು ರಾತ್ರಿಗಳ ಸಂಖ್ಯೆ 360. ಇದನ್ನು ಇಂಟು 100 ಮಾಡಿದರೆ ಎಷ್ಟಾಯಿತು? 36,000. ಅದು ಹಗಲಾಯಿತು. ರಾತ್ರಿ ಎಷ್ಟು ಕಳೆದ ಹಾಗಾಯಿತು? 30. ಹಾಗಾದ್ರೆ ಎರಡನ್ನು ಕೂಡಿಸಿದ್ರೆ ಎಷ್ಟಾಯಿತು? 70. ಅಷ್ಟೇ ನಾಡಿಗಳು ಇಟ್ಟಿದ್ದಾರೆ. ಇದು ಕ್ಯಾಲ್ಕುಲೇಷನ್. ಇದು ಸ್ಪಷ್ಟ ಗೊತ್ತಾಗ್ತದೆ. 1 ವರ್ಷ ಅಂದರೆ 360. ಅಂದರೆ 360 ಹಗಲು ಕಳಿತೇವೆ ಅಂತ. ಅಷ್ಟೇ ಸಂಖ್ಯೆಯ ರಾತ್ರಿಯನ್ನು ನಾವು ಕಳಿತಿದ್ದೇವೆ. ಇಂಟು 100 ಮಾಡಿದರೆ 360 ಇಂಟು 36,000 ಅಂತ ಆಯ್ತು. 100 ಅಂತಂದ್ರೆ 36,000. 36,000 ಹಗಲನ್ನ, 36,000 ರಾತ್ರಿಯನ್ನು ಒಬ್ಬ ವ್ಯಕ್ತಿ ಕಳೀತಾನೆ. ಅಂದ್ರೆ 100 ವರ್ಷ ಕಳೀತಾನೆ. ಅದಕ್ಕೆ ಆಶೀರ್ವಾದ ಮಂತ್ರ ಹೇಗೆ ಮಾಡ್ತಾರೆ? ಶತಮಾನಂ ಭವತಿ. ಅಂದ್ರೆ ಅರ್ಥ ಏನು? 100 ವರ್ಷ. ಅಂದ್ರೆ ಅರ್ಥ 72,000 ಹಗಲು ರಾತ್ರಿಗಳನ್ನು ಕಳೆಯುವ ಹಾಗಾಗ್ಲಿ. ಇದು ವೇದದ ರಹಸ್ಯ. ಶತಮಾನಂ ಭವತಿ ಅಂದರೆ 72,000 ಹಗಲು ರಾತ್ರಿಗಳನ್ನು ಈತ ಕಳೆಯುವಾಗ ಆಗಲಿ. ಸರಿ, ಈತ ಹೇಳಿದ ಕೂಡಲೇ ಆಗ್ಬಿಡ್ತದ? ಆಗ್ತದೆ. ಹೇಗಾಗ್ತದೆ? ಒಳಗೆ ದೇಹದೊಳಗೂ ಅದೇ ಸಂಖ್ಯೆಯ ನಾಡಿಗಳಿದ್ದಾವಲ್ಲ, ಅವುಗಳ ದೇವತೆಗಳ ಹೆಸರು ಆಜಾನಜ ಅಂತ ಹೆಸರು. ಏನಂತ ಹೆಸರು ಅವರಿಗೆ? ಆಜಾನಜ. ಅಂದ್ರೆ ಹಗಲಿಗೂ ರಾತ್ರಿಗೂ ನಿಯಂತ್ರಿಸುವ ಹೊರಗಿನ ದೇವತೆಗಳೇನೆ ಒಳಗಿರುವ ನಾಡಿಗಳಿಗೂ ಅವರೇ ದೇವತೆಗಳು. ಲಿಂಕ್ ಅರ್ಥ ಆಗ್ತದೆ ಈಗ. ಆ ಲಿಂಕಿಗೆ ಸಂಬಂಧಪಟ್ಟಂತೆ ಈತ 100 ವರ್ಷ ಬದುಕು ಅಂದ್ರೆ
ಒಳಗಿರುವ ಆ ದೇವತೆಗಳು ನಿನ್ನನ್ನು ಪ್ರೇರೇಪಿಸಲಿ, ಸ್ಥಿರವಾಗಿಡ್ಲಿ. ಆ ದೇವತೆಗಳು ಒಳಗಿರುವ ಭಗವಂತನ ರೂಪಗಳಿದ್ದಾವಲ್ಲ ಅವು 72,000 ಆಯ್ತು. ಒಂದೊಂದಕ್ಕೆ 1,000 ಅಂತ ಲೆಕ್ಕ. 72,000 ಆಯ್ತಾ? ಹಾಗಾದ್ರೆ ವಿಷ್ಣು ಸಹಸ್ರ ನಾಮ ಅನ್ನೋಲ್ಲಿರುವ 1000 ಭಗವದ್ ರೂಪಗಳು ಎಲ್ಲಿದ್ದಾವೆ ಅಂತ ಈಗ ಅನುಸಂಧಾನ ಮಾಡಬೇಕಾಯ್ತು. ನಮ್ಮ ದೇಹದ 72,000 ನಾಡಿಗಳಲ್ಲಿ ಇದ್ದಾವೆ. ಇದಕ್ಕೆ ಬೃಹತಿ ಅಂತ ಹೆಸರು. ಇದಕ್ಕೆ ಬೃಹತಿ ಅಂತ ಉಪನಿಷತ್ನಲ್ಲಿ ಹೆಸರು ಕೊಟ್ಟಿದ್ದಾರೆ. ನಮ್ಮ ದೇಹ ಬಲಭಾಗದಲ್ಲಿ 72,000, 32,000, ಎಡಭಾಗದಲ್ಲಿ 36, 72,000 ತುಂಬಿಕೊಂಡಿದ್ದಾವೆ ಅಂತ ತಿಳಿದುಕೊಂಡು ಒಂದೊಂದು ನಾಡಿಗಳಲ್ಲಿಯೂ ಭಗವಂತನ 1,000 ರೂಪಗಳು ಅಂತ ಲೆಕ್ಕ ಹಾಕಿ ಆ ರೂಪಗಳೇನೆ 72,000 ರೂಪವಾಗಿ ನಮ್ಮ ದೇಹದೊಳಗಿದ್ದಾವೆ. ಈ ಥರದ್ದು ಎಷ್ಟೋ ಉಪನಿಷತ್ತು ಪುರಾಣಗಳಲ್ಲಿ ಈ ಸಂಗತಿಗಳನ್ನು ಹೇಳ್ತಾ ಇದ್ರು. ಇದನ್ನ ಯೋಚನೆ ಮಾಡೋ ಪ್ರಯತ್ನ ಮಾಡಿ. ಇದು ಒಂದು ದಾರಿ. ಸ್ಮರಣ ಭಕ್ತಿ ಅಂದ್ರೆ ಹೀಗೆ, ಏನು ಬರದೇ ಹೋದ್ರು ಬೇಡ. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ಪ್ರಭು ಭೂತಕೃತ್ ಭೂತಭೃತ್ ಭಾವ ಭೂತಾತ್ಮ. ಏನಿದ್ರ ಅರ್ಥ ಇರ್ಬೋದು? ಹಗಲಿಗೂ ರಾತ್ರಿಗೂ ಸಂಬಂಧ ಹೇಳಿದರು, ನಾಡಿಗಳೊಳಗೆ ಇರ್ತಾನೆ ಅಂತ ಹೇಳಿದರು. ಏನು ಕೆಲಸ ಮಾಡ್ಬೋದು ಇವ? ಯಾವ ಅರ್ಥದಲ್ಲಿ ಈ ಹೆಸರು ದೇವರನ್ನ ಕರೀತಿದೆ? ಹಾಗಾದ್ರೆ ಈ ನಾಮ ಯೋಚನೆ ಮಾಡ್ಲಿಕ್ಕೂ ಬರಲ್ವೇ? ಸಿಂಪಲ್ ಆಗಿದೆ. ವಿಶ್ವಂ ವಿಷ್ಣು ವಷಟ್ಕಾರ ನೋಡಿ, ದಿನ ಯೋಚನೆ ಮಾಡಿದರೆ ಚೆನ್ನಾಗಿರುತ್ತೆ. ಇದೇ ಸ್ಮರಣ ಭಕ್ತಿ. ಇದಕ್ಕಿಂತ ಎತ್ತರ ಹೋಗ್ಲಿಕ್ಕೆ ಇದೊಂದು ಮೆಟ್ಲು. ಇದಕ್ಕಿಂತ ಎತ್ತರದ ಸ್ತರಗಳು ತುಂಬ ಇದ್ದಾವೆ. ಉಪಕಾರದ ಸ್ಮರಣೆಯೂ ಒಂದು, ನಾಮಸ್ಮರಣೆಯೂ ಒಂದು. ಸ್ಮರಣಂ ಪಾದಸೇವನಂ. ಪಾದಸೇವನಂ, ಭಗವಂತನ ಪಾದ, ಶ್ರೀನಿವಾಸನ ಪಾದ, ದಿನಾ ಅದಕ್ಕೆ ತಲೆ ಮುಟ್ಟಿಸ್ಬೇಕಂತ ಒಳ್ಳೆ ಶ್ರದ್ಧೆ ಅದರಿಂದ ಉಂಟಾಗ್ತದೆ. ಪಾದಕ್ಕೆ ಆ ಶಕ್ತಿ. ಅಪ್ರಾಕೃತ ಪಾದ ಸಿಗಲ್ಲ, ಅದು ಚಿನ್ಮಯ ಚಿದಾನಂದ. ಆದರೆ ಪಾದವನ್ನು ನಾವು ಸೇವಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಯಾವುದು? ಪ್ರತಿಮೆಗಳಲ್ಲೇ ಮಾಡಿ ದಿನಾ ಸ್ಪರ್ಶ ಮಾಡಬೇಕು. ಪಾದ ಸ್ಪರ್ಶ, ದೇವರ ಪಾದ ಸ್ಪರ್ಶ ಮಾಡಿ. ಏನು ಮಾಡ್ತೀರೋ ಬಿಡ್ತೀರೋ ಕಡ್ಡಾಯವಾಗಿ ದೇವರ ಪಾದ ಸ್ಪರ್ಶ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಬೇಕು. ಅದನ್ನು ಮಾಡೇ ಮಾಡ್ತೇನೆ ನಾನು ದಿನ. ದೇವರ ಪಾದ ಸ್ಪರ್ಶ, ಅದು ಚಿತ್ರಪಟದಲ್ಲೇ ಇರ್ಬೋದು, ಅಥವಾ ಸಾಧ್ಯವಾದರೆ ದೇವರ ಮೂರ್ತಿಗಳದ್ದೇ ಸ್ಪರ್ಶ, ಅದನ್ನೇ ಸ್ಪರ್ಶ ಮಾಡಬೇಕು. ಅದಕ್ಕೆ ದೊಡ್ಡವ್ರು ಪೂಜೆ ಮಾಡುವಾಗೆಲ್ಲ ಪಾದಕ್ಕೆ ತಲೆ ಇಡ್ತಾ ಇರ್ತಾರೆ. ದೇವರ ಪಾದ ಸುವ ಅಂತ ಹೆಸರು. ಅದಕ್ಕೆ ಸುವ, ಸುವ ಅಂತೀವಲ್ವ, ಅದರಲ್ಲಿ ಸುವ. ಸು ಅಂದರೆ ಆ ಭಗವಂತನ ಬಲಪಾದ, ಅದು ಸುಖಪ್ರದ, ಸುಖ ಕೊಡ್ತದೆ, ನೆಮ್ಮದಿ ಕೊಡ್ತದೆ. ವ ಅದು ದೇವರ ಎಡಪಾದ ಇದೆಯಲ್ಲ, ವ ಅದು ನಮಗೆ ತಿಳುವಳಿಕೆ ಕೊಡ್ತದೆ. ಅದಕ್ಕೆ ದೇವರ ಪಾದವನ್ನ ಸುವಹ ಸುವಹ ಅಂತ ಚಿಂತನೆ ಮಾಡಬೇಕು. ಇದನ್ನು ಪರೀಕ್ಷೆ ಮಾಡಿದ್ದಾರೆ ಹಿಂದಿನವರೆಲ್ಲ. ನೋಡೋಣ ನನಗೆ ಜ್ಞಾನ ಕೊಡ್ತೀಯೋ ಇಲ್ಲೋ ಅಂತ. ಕೊಡ್ತಾನೆ ದೇವರು. ಇದೇ ಪಾದ ಸೇವನ ಮಾಡುವ ಪದ್ಧತಿ. ದಿನಾ ಭಗವಂತನ ಬಲಪಾದ ಎಡಪಾದಗಳನ್ನು ಸುವಹ ಸುವಹ ಅಂತ ಚಿಂತನೆ ಮಾಡಬೇಕು. ಸುಖಪ್ರದ, ಜ್ಞಾನಪ್ರದ. ಅಪ್ರಾಕೃತ ಪಾದ ಸಿಗದೆ ಹೋದ್ರು ಪ್ರಾಕೃತವಾದ ಪ್ರತಿಮೆಗಳು, ಚಿತ್ರಪಟಗಳಲ್ಲಿ ಪಾದ ಚೆನ್ನಾಗಿ ಚಿಂತನೆ ಮಾಡಿ. ಪಾದ ಸ್ಮರಣ ಬಹಳ ವಿಶೇಷ. ಪಾದ ಸೇವನ ಅಥವಾ ಪದಪದ್ಯ ಸುಳಾದಿಗಳು ಅವೆಲ್ಲ ಪಾದನೆ. ಪಾದ ಪಾದ ಅಂತ ಯಾವುದನ್ನು ಕರೀತಾರೆ ಸಂಸ್ಕೃತದಲ್ಲಿ ಗೊತ್ತಾ? ಎಷ್ಟು ಅರ್ಥ ಇದೆ ಗೊತ್ತಾ ಪಾದ ಶಬ್ದಕ್ಕೆ? ಪಾದ ಅಂದರೆ ನಮ್ಗೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ, ಟ್ರೂ ಟ್ರಾನ್ಸ್ಲೇಟ್ ಮಾಡಿದರೆ ಫುಟ್ ಅಂತ. ಸಂಸ್ಕೃತದಲ್ಲಿ ಪಾದ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಂತ ನೀವು ನೋಡಿದರೆ ಗಂಭೀರ ಆಶ್ಚರ್ಯ ಆಗ್ತದೆ. ಒಂದೆರಡು ಅರ್ಥ ಹೇಳಿರ್ತೀವಿ. 1/4 ಪಾದ ಅಂತ 1/4 ಅಲ್ವಾ?
1/4. ಒಂದ್ನಾಲ್ಕು ಅಂಶ ಅಂತ ಕನ್ನಡದಲ್ಲಿ ಕರೀತೀವಿ. ಒಂದನ್ನ 4ರಿಂದ ಭಾಗ ಮಾಡಿದ್ರೆ ಆ 4 ಭಾಗಗಳಲ್ಲಿರೋ ಒಂದು ಭಾಗವನ್ನ 1/4, ಅದಕ್ಕೆ ಸಂಸ್ಕೃತದಲ್ಲಿ ಪಾದ ಅಂತ ಹೆಸರು. ಅರ್ಥ ಆಯ್ತಾ ಈಗ? ಪಾದ ಸೇವನ ಅಂದ್ರೆ ಅರ್ಥ ಏನು ಆಕ್ಚುಲಿ? ಹಾಗಾದ್ರೆ ಪುರುಷ ಸೂಕ್ತ ಅಂತಿದೆ. ಪುರುಷ ಸೂಕ್ತದಲ್ಲಿ ಪಾದ ಅಂತ ಕರೆದಿದ್ದಾರೆ 1/4. ಯಾವುದು ಪಾದ ಅಂದ್ರೆ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಪುರುಷ ಸೂಕ್ತದಲ್ಲಿ ಹೇಳಿ. ವಿಶ್ವಾಭೂತಾನಿ ಪಾದ, ದೇವರ ಸೃಷ್ಟಿ ಏನು ಪ್ರಪಂಚದ್ದು, ದೇವರ ಸೃಷ್ಟಿ ಇದೆ ಈ ಪ್ರಪಂಚದಲ್ಲಿ. ದೇವರ ಸೃಷ್ಟಿ ಇದೆ ಈ ಪ್ರಪಂಚದೊಳಗೆ. ಭಗವಂತನ ಶಕ್ತಿಯ 1/4 ಅಂಶ ಅಂತ. ಅವನ ಅಪಾರವಾದ ಶಕ್ತಿಯ 1/4 ಅಂಶವನ್ನ ಪ್ರಪಂಚ ಸೃಷ್ಟಿ ಮಾಡಿ ತೋರ್ಸ್ಯಾನಂತೆ. ಇದು ನೋಡ್ಕೋ ಸಾಕು, ನಾನೇನಿದ್ದೇನೆ ಆಮೇಲೆ ನೋಡುವಂತೀನಿ ಅಂತ ಪುರುಷ ಸೂಕ್ತ ಹೇಳ್ತಾರೆ. ಪಾದೋಸ್ಯ ವಿಶ್ವಾಭೂತಾನಿ, ವಿಶ್ವಾಭೂತಾನಿ ಅಸ್ಯ ಪಾದ, ವೇದದ ಅರ್ಥ ಇದು. ನೀ ನೋಡ್ತಿರುವ ಇಷ್ಟು ವಿಚಿತ್ರವಾದ ಪ್ರಪಂಚ ಈ ಭಗವಂತನ 1/4 ಅಂಶನೋ. ಅದನ್ನ ನೋಡೇ ಇಷ್ಟು ಗಾಬರಿ ಆಗಿದ್ದಿ, ಇಷ್ಟು ಆಶ್ಚರ್ಯ ಪಡ್ತಿದ್ದಿ, ಇನ್ನೇನಿರಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಪಾದ ಸೇವನ ಅನ್ನೋ ಶಬ್ದಕ್ಕೆ ಭಗವಂತನ 1/4 ಅಂಶದಂತಿರುವ ಈ ಪ್ರಪಂಚವನ್ನ ಚೆನ್ನಾಗಿ ಸೇವನೆ ಮಾಡ್ಬೇಕು, ಅದೇ ಪಾದ ಸೇವನೆ. ಇದು ದೇವರು ಕೊಟ್ಟದ್ದು, ಇದಕ್ಕಿಂತ ಬೇರೆ ಅರ್ಥ ಅಲ್ಲ ಅದಕ್ಕೆ. ಪಾದ ಸೇವನ ಅಂದ್ರೆ ಈ ಅಭಿಪ್ರಾಯದಲ್ಲಿ ಚಿಂತನೆ ಮಾಡ್ತಾರೆ ಹಿರಿಯರು. ಎಲ್ಲ ಸೇವನೆ ಅಂದ್ರೆ ನಿಷಿದ್ಧ ಬಿಡುವಂತ. ಯಾವುದು ನಿಷಿದ್ಧವೋ ಸೇವಿಸಬೇಡ, ಯಾವುದು ವಿಹಿತವೋ ಬಿಡಬೇಡ, ಅದನ್ನು ಅರಿವು ತಂದುಕೊಂಡು ಸೇವನೆ ಮಾಡಿ. ಎಲ್ಲ ದೇವರು ಕೊಟ್ಟು ಈ ಪಾದ ಸೇವನವನ್ನೇ ಅಲ್ವೇ ಗೋಪಾಲದಾಸರು ಹೇಳಿದ್ದು, ಇಟ್ಟಾಂಗ ಇರುವೆನೋ ಹರಿಯೇ ಅಂದ್ರೆ ಅದೇ ಅರ್ಥ. ಯಾಕಂದ್ರೆ ದೇವರ ಪಾದ ಸೇವೆ ಅಂತ ಅವನಿಗೆ ಅದರದ್ದು ಭಾವನೆ. ಇದೆಲ್ಲ ಅವನ ಪಾದ, ದೇವರು ಕೊಟ್ಟ ವಾಹನ, ದೇವರು ಕೊಟ್ಟ ವಸ್ತ್ರ, ಅದು ದೇವರ ಪಾದ ಅಂತ ಅರ್ಥ. ಯಾಕೆಂದ್ರೆ ಅವನು 1/4 ಅಂಶ ಇದೆಲ್ಲ ಪ್ರಪಂಚ. ನಾವು ನೀವು ಎಲ್ಲರೂ ನಾವು 1/4 ಅಂಶ. ಯಾವುದೆಲ್ಲ ವಿಹಿತವೋ ಅದೆಲ್ಲ ಅವನಿಗೆ ಕೊಡ್ತಾ ಇದ್ದ. ಗಂಧ, ರೂಪ, ರಸ, ಸ್ಪರ್ಶ ಎಲ್ಲ ಅವನು ಕೊಟ್ಟದ್ದು, ಅವನ ಪಾದ ಇದೆ. ಅದನ್ನು ನಾನು ಸೇವನೆ ಮಾಡ್ತೀನಿ. ಈ ಭಾವನೆ ಬರಬೇಕು. ಈ ಭಾವನೆ ನಾವು ಈಗಾಗಲೇ ಸೇವನೆ ಮಾಡ್ತಾನೆ ಇದ್ದೀವಿ, ಎಲ್ಲವನ್ನೂ ಏನು ಬಿಟ್ಟಿಲ್ಲ ಮತ್ತೆ. ಆದ್ರೆ ಇದು ಅವನ ಪಾದ ಅಂತ ಗೊತ್ತಿಲ್ಲ, ಅದು ಸಮಸ್ಯೆ ಆಗಿದೆ. ಸೇವನೆ ಮಾಡ್ತಾ ಇದ್ದೇವೆ, ಇದು ಅವನ ಪಾದ ಅನ್ನೋ ಭಾವನೆಯಲ್ಲಿ ಸೇವನೆ ಬರಬೇಕು. ಆವಾಗ ಅದು ಅವನ ಪಾದ ಸೇವನೆ ಆಗ್ಬಿಡ್ತು. ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಅದಕ್ಕೆ ಹಿರಿಯರು ಹಾಕಿಕೊಟ್ಟ ಪದ್ಧತಿ. ದೇವರಲ್ಲಿ ಭಕ್ತಿ ವೃದ್ಧಿ ಆಗ್ಬೇಕಾ, ಕ್ಷಣದಲ್ಲಿ ನೀನು ಉಪಯೋಗಿಸುವ ಪ್ರತಿ ನಿನ್ನ ಅನುಭವಗಳನ್ನು ಅವನು ಕೊಟ್ಟದ್ದನ್ನು ಮಾಡ್ತಾ ಇದ್ದೇನೆ ಅಂತ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಪಾದ ಸೇವನ ಅನ್ನೋದ್ರದ್ದು ಅಭಿಪ್ರಾಯ ನಿಮಗೆ ಸ್ಪಷ್ಟ ಗೊತ್ತಾಗ್ತದೆ. ಸಣ್ಣ ಶಾಲ್ಯೋದನ, ಬೆಣ್ಣೆ ಕಾಸಿದ ತುಪ್ಪ, ಆಯ್ತಾ? ಸಣ್ಣ ಶಾಲ್ಯೋದನ, ಸಣ್ಣ, ಅದು ಬಹಳ ದಪ್ಪ ಇದ್ರಲ್ಲೇ ಉಪಯೋಗ ಇಲ್ಲ. ಅದು ಸಣ್ಣ ಶಾಲ್ಯೋದನ ಅಂತಾರೆ. ಅದರದ್ದು ಒಳ್ಳೆ ಅನ್ನ ಮಾಡಿ ತಿಂತೀವಿ. ಬೆಣ್ಣೆ ಕಾಯಿಸಿದ ತುಪ್ಪನ ಮತ್ತೆ ಇದರಿಂದ ತಂದದ್ದಲ್ಲ, ಬೆಣ್ಣೆ ಕಾಯಿಸಿದ ತುಪ್ಪ. ಇಟ್ಟಾಂಗೆ ಇರುವೆನೋ ಹರಿಯೇ. ಕಪಿಲ ಹರಿಯೇ, ನಿನ್ನ ದೃಷ್ಟಿ ಏನಾದರೂ ಇಲ್ಲ ಅಂತಾದರೆ ಕದನ್ನ ಒಂದು ಹೊತ್ತಿನ ಅನ್ನಕ್ಕೂ ನನಗೆ ಗತಿ ಇಲ್ಲ. ಅದು ಸರಿನೇ ಅಂತಂದ್ರೆ, ಅದು ಸರಿನೇ. ರತ್ನಗಂಬಳಿ, ಅದು ಸರಿನೇ. ಏನೂ ಇಲ್ಲ, ಕೌಪೀನಕ್ಕೂ ಇನ್ನೊಬ್ಬರನ್ನು ಬೇಡೋ ಸ್ಥಿತಿ ತರಿಸಿದ್ರೆ ಅದು ಸರಿನೇ. ಈ ಸಮತ್ವ ಪಾದ ಸೇವನೆಯಲ್ಲಿ ಸೇರ್ತದೆ. ಹಿಂಗೆ ಮಾಡು, ನಿನ್ನ ಜೀವನವನ್ನು, ನಿನ್ನ ಲೈಫ್ ಸ್ಟೈಲನ್ನು ಹಿಂಗೆ ಬದಲಾಯಿಸ್ಕೊಂಡು ನೋಡೋಣ, ಎಷ್ಟು ಚೆನ್ನಾಗಿರ್ತದೆ. ಅನುಭವಿಸ್ಬೇಕಿದು. ಅದಕ್ಕೆ ಪಾದ ಸೇವನ ಅಂತ ಕರೆದ. ನನ್ನ ದುಡಿತದಲ್ಲಿ ನಾನು ಸಂಪಾದಿಸಿ, ಯಾರಿಗೂ ಸುಳ್ಳು ಹೇಳಿ ಸಂಪಾದಿಸಿದ್ದಲ್ಲ. ಅದನ್ನು ದೇವರ ಪ್ರೀತಿಯಂತೆ, ದೇವರ ಇಚ್ಛೆಯಂತೆ ನಾನು ಇದನ್ನು ಅನುಭವಿಸ್ತೀನಿ.
ಅದು ಪಾದಸೇವನ ಆಗಿದೆ. ಪಾದಸೇವನಂ ಇದು ದೇವರಲ್ಲಿ ಭಕ್ತಿ ಮೂಡ್ಲಿಕ್ಕೆ ಕಾರಣ. ಹಿರಿಯರೆಲ್ಲ ಈ ಥರದ ಜೀವನ ನಡೆಸಿದ್ದನ್ನು ನೀವು ನೋಡಿರ್ಬೋದು. ಎಷ್ಟು ಅದ್ಭುತವಾಗಿ ಜೀವನ ನಡೆಸಿದವರು ಇದ್ದಾರೆ. ನಮ್ಮ ಕಣ್ಮುಂದೆ ಎಷ್ಟು ಜನ ಹಾಗೆ ಹೋಗಿಲ್ಲ ಇಂಥವರೆಲ್ಲ. ಇದ್ದದ್ರಲ್ಲಿ ಸಮವಾದ ಭಾವನೆಯನ್ನು ಮಾಡಿಕೊಂಡು ಆ ಥರದ್ದೇ ಬದುಕು, ಅದು ದೇವರಲ್ಲಿ ಭಕ್ತಿ ಮೂಡ್ಲಿಕ್ಕೆ ಕಾರಣ ಆಗ್ತದೆ, ವೃದ್ಧಿ ಆಗಲಿಕ್ಕೆ. ನಮ್ಮದು ಓವರ್ ಆಗಿಬಿಡ್ತದೆ, ಅದೇ ವ್ಯತ್ಯಾಸ ಆಗ್ತಾ ಇದೆ. ನಮ್ಮದು ಅತಿ ಓವರ್ ಆಗ್ತದೆ. ಇಲ್ಲದ್ರೆ ಪೂರ ಎಲ್ಲ ಬಿಟ್ಕೊಡ್ತೀನಿ ಅಂತದೆ, ಅದು ಬೇಡ ಇದು ಬೇಡ, ನಾರ್ಮಲ್ ಆಗಿದೆ. ಸಮತ್ವ ಇರಲಿ, ಬ್ಯಾಲೆನ್ಸ್ ಮಾಡಬೇಕು. ಪಾದ ಸೇವನ. ಪಾದ ಶಬ್ದಕ್ಕೆ 14 ಅಂಶ ಅಂತ ಹೇಳಿದ್ನಲ್ಲ, ಆ 14 ಅಂಶದೊಳಗೆ ಕಲಿಯುಗದಲ್ಲಿ ವಿಶೇಷ ಏನು ಅಂದರೆ ಧರ್ಮಕ್ಕೆ 4 ಪಾದ ಅಂತ. ಸತ್ಯ, ಶೌಚ, ದಯ, ತಪಸ್ಸು. ನೆನಪಿರ್ತದೆ. ಈ 4 ಸೇರ್ತು ಅಂದರೆ ಧರ್ಮ ಅಂತ ಹೆಸರುತ್ತೆ. ಧರ್ಮ ಅಂದರೆ ಈ 4: ಸತ್ಯ, ತಪಸ್ಸು, ದಯ, ಶೌಚ. 4. ಕಲಿಯುಗದೊಳಗೆ ಏನಾಗಿದೆ ಅಂದರೆ ಪಾದ ಸೇವನ. ದಯಾ, ಶೌಚ, ತಪಸ್ಸನ್ನು ನಾವು ಈ ಸಮಯದೊಳಗೆ ಪೂರ್ಣ ಆಚರಿಸ್ತೇವೆ ಅಂದರೆ ಅಷ್ಟು ಸುಲಭ ಆಗಲ್ಲ. ಅದಕ್ಕೆ ಪಾದ ಅಂದರೆ ಸತ್ಯ. ಇದ್ದದ್ರಲ್ಲಿ ಪ್ರಾಮಾಣಿಕವಾಗಿದೆ. ಸತ್ಯ ಅಂದರೆ ಪ್ರಾಮಾಣಿಕ, ಅದು ಪಾದ ಸೇವನಂ ಅಂತ ಅರ್ಥ. ಪ್ರಾಮಾಣಿಕನಾಗಿ ಅತಿ ವಿಧಿ ನಿಷೇಧಗಳನ್ನು ಈಗಲೇ ಪಾಲನೆ ಮಾಡಿ ನಾನು ದೊಡ್ಡ ಕರ್ಮಠನಾಗ್ತೇನೆ ಅಂದರೆ ಆಗಲ್ಲ. ಆದರೆ ಒಂದು ಅವಕಾಶ ಕೊಟ್ಟಿದ್ದಾನೆ ಕಲಿಯುಗದೊಳಗೆ, ಪ್ರಾಮಾಣಿಕನಾಗಿರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ. ಶೌಚ 100% ಮನೆಯೊಳಗೆ ಮಡಿಯನ್ನು ಶೌಚವನ್ನು ಆಚರಿಸ್ಲಿಕ್ಕಾಗಲ್ಲ ಅಂತ ದೇವರಿಗೂ ಗೊತ್ತದ, ಅದಕ್ಕೆ ಪಾದ ಸೇವನ. ಆದರೆ ಸತ್ಯ ಅನ್ನೋದನ್ನು ಮಾತ್ರ ನೀನು ಬಿಡಬೇಡ, ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡು. ಅದು ಭಗವಂತನಲ್ಲಿ ಭಕ್ತಿ ವೃದ್ಧಿ ಮಾಡಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಪಾದ ಸೇವನಂ ಅಂತ ಅರ್ಥ. ಆಮೇಲೆ ಅರ್ಚನಂ, ವಂದನಂ, ದಾಸ್ಯಂ. ಅರ್ಚನ ಅಂದ್ರೆ ಏನು? ಭಗವಂತನಿಗೆ ಹೂ ತುಳಸಿಗಳಿಂದ ದಿನನಿತ್ಯ ನಾವು ಅರ್ಚಿಸೋದು. ಪೂಜಾಯ ಕಡ್ಡಾಯ ಇದು ದೇವರಲ್ಲಿ ಭಕ್ತಿ ಮೂಡಿಸ್ಲಿಕ್ಕೆ. ಕೆಲವರು ಅನ್ಬೋದು ಒಂದೆರಡು ಸಲ ಇದ್ದಕ್ಕಿದ್ದಂತೆ ನಾಳೆ ನಾವು ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಕೂತ್ಕೊಳ್ಳೆ ಏನು ಬದಲಾಗ್ಬಿಟ್ನಲ್ಲ ಇವ ಅಂತ ಶುರು ಮಾಡ್ತಾರೆ. ಅವ ಒಳ್ಳೇದಾಗಿಯೇ ಬದಲಾಗಿರ್ತಾನೆ, ಇವ್ರು ಅನ್ನೋದಕ್ಕೆ ಅವ ನಾಳೆಯಿಂದ ಪೂಜೆ ಬಿಟ್ಬಿಡ್ತಾರೆ. ಅಯ್ಯೋ ನನ್ನ ಯಾಕೋ ಯಾರೋ ಬದಲಾದ ಅಂತ ಅಂತಿದ್ದಾರೆ, ಇನ್ಮೇಲಿಂದ ನಾನು ದೇವ್ರ ಮುಂದೆ ಕೂಡಬಾರ್ದು ಅಂತ. ಇಂಥವೆಲ್ಲ ಸಮಸ್ಯೆ. ನಮ್ಮ ನಿತ್ಯ ಕರ್ಮಾನುಷ್ಠಾನ ಏನು ಮಾಡ್ಲಾಗಿತ್ತ ಪೂಜೆ ಮಾಡ್ತಾರೆ. ಇವ ಹೇಳೋರು ಏನಾಗ್ಬಿಟ್ರೆ ಭಕ್ತಿ ಹೇಳಕ್ ಹೋಗಿ ಬರೀ ನಿಮ್ದೆಲ್ಲ ಮೆಕ್ಯಾನಿಕಲ್ ಇದನ್ನು ಹೇಳಿ ಮಾಡ್ಬೋದು. ಅದನ್ನು ಅಲ್ಲ ಪ್ರಶ್ನೆ ಬಂದ್ಬಿಡ್ತದೆ. ನೀವು ಮಾಡೋದೆಲ್ಲ ಬರೀ ಮೆಕ್ಯಾನಿಕಲ್. ಮುಂಜಾನೆ ಅದ್ರ ಮೇಲೆ ಅವ್ರು ಮಾಡೋದನ್ನು ಮನಸ್ಸಿಗೆ ಏನಪ್ಪ ಅಂತ ಹಿಂಗೆ ಬಂದ್ಬಿಡ್ತದೆ. ಇವು ಮಾಡೋ ಕರ್ಮಗಳೆಲ್ಲ ಮೆಕ್ಯಾನಿಕಲ್ ಆಗಿಬಿಡ್ತದೆ. ಕರೆಕ್ಟ್. ಕೆಲವೊಮ್ಮೆ ಹೇಳುವ ರಹಸ್ಯದಲ್ಲಿ ಅದನ್ನು ಹೇಳ್ಬಿಡ್ತಾರೆ, ನೀವು ಮಾಡೋದೆಲ್ಲ ವ್ಯರ್ಥ ಬಿಟ್ಬಿಡ್ರಿ, ಏನು ಉಪಯೋಗಿಲ್ಲ. ನೀವು ಎಲ್ಲೋ ಮಾಡಿ ಮೇಲೆ ಇರ್ತೀರಿ ಅಪಾರ್ಟ್ಮೆಂಟ್ ಒಳಗೆ, ಹೋಗಿ ದೇವರು ನಿಮ್ದೆಲ್ಲ ತಗೊಳ್ಳೋದೇ ಇಲ್ಲ ಅಂತ ಹಿಂಗೆ ಹೇಳಿದ್ರೆ ಅದೇ ಇದಕ್ಕೆ ಕೇವಲ ಮುಂದೆ ಹಂಗಿಲ್ಲ. ಭಗವಂತನ ಕಾರುಣ್ಯ ಅದನ್ನು ಸ್ಪಷ್ಟಪಡಿಸ್ತೇವೆ. ಈ ವಿಷಯದಲ್ಲಿ ಭಗವಂತನ ಕಾರುಣ್ಯವನ್ನು ಅದಕ್ಕೆ ಚಿಂತನೆ ಮಾಡಿದ್ರು ದಾಸರಾಯ. ಭಗವಂತ ಎಷ್ಟು ಕರುಣಾಮಯಿ ಅಂದರೆ ನಮಗಿಂತ ನಮ್ಮ ಬಗ್ಗೆ 100% ಅವನೇ ಯೋಚನೆ ಮಾಡೋದು. 100 ಅಲ್ಲ 1000 ಪಟ್ಟು, 100 ಪಟ್ಟಲ್ಲ 1000 ಪಟ್ಟು ನಮ್ಮ ಬಗ್ಗೆ ಯೋಚಿಸ್ತಾನೆ. ಹಾಗಾಗಿ ಭಗವಂತ ನಾವು ಏನು ಮಾಡಿದ್ರು ತಗೊಳ್ತಾನೆ ಅನ್ನೋ ಖಾತ್ರಿ ಮೊದಲು ಮಾಡಿಕೊಳ್ಬೇಕು. ಭಕ್ತಿಯಿಂದ ಧರ್ಮೋ ಭವತ್ಯಧರ್ಮೋಪಿ ಯೋ ನಭಕ್ತೈ ಕೃತೋ ಹರೆ. ಧರ್ಮವೂ ಅಧರ್ಮ ಆಗಿಬಿಡ್ತದೆ ಶ್ರದ್ಧೆಯಿಂದ ಮಾಡಲಿಲ್ಲ, ಭಕ್ತಿಯಿಂದ ಮಾಡಲಿಲ್ಲ ಅಂದರೆ. ಅಧರ್ಮವೂ ಧರ್ಮ ಮಾಡುವ ಶಕ್ತಿ ಇದೆ ಭಗವಂತನಲ್ಲಿ ಭಕ್ತಿಯಿಂದ ಮಾಡಿದ ಅಂದರೆ ಅಂತ. ಹಾಗಾಗಿ ಭಕ್ತಿ ಮುಖ್ಯ, ಮಾಡಬೇಕಾದದ್ದು ಮುಖ್ಯ. ಈ ಮೆಕ್ಯಾನಿಸಮ್ ಅಂತನೋ ಏನು ದೂರುಗಳಿದ್ದಾವಲ್ಲ ಇತ್ತೀಚೆಗೆ, ಇವೆಲ್ಲ ಮಾತುಗಳಿಗೆ ಅರ್ಥ ಏನು? ಚೇರ
ಅದಕ್ಕೆ ಅಂತಾರೆ ದೇವರು ಕರುಣಾಮಯಿ ಅನ್ನೋ ತಿಳುವಳಿಕೆ ನಮಗೆ ಬಂದಾಗ ಭಕ್ತ ಏನು ಕೊಟ್ಟರು ಸ್ವೀಕರಿಸುವ ತಾಯಿ ಅದು ಅಂತ ಭಾವನೆ ಬಂದಾಗ ಹೇಗೆ ಮಾಡಿದ್ರು ಪರಮಾತ್ಮ ತಗೊಳ್ತಾನೆ ಅನ್ನೋ ಅಂಶ ನಮ್ಮೊಳಗೆ ನೆನಪಿರ್ಬೇಕು. ನಮಗಿಂತ ಚೆನ್ನಾಗಿ ಗೊತ್ತು, ಇವನಿಗೆ ಜ್ವರ ಬಂದಿದೆ ಅನ್ನೋದು ಗೊತ್ತು, ಇವನು ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾನೆ ಅನ್ನೋದು ಅವನಿಗೆ ಗೊತ್ತು ಅಲ್ವೇ? ಮತ್ತೆ ಅವನ ಸರ್ವಜ್ಞತ್ವ ಏನು ತಿಳ್ಕೊಂಡಂಗಾಯ್ತು, ಅವನ ಕರುಣಾಮಯತೆಯನ್ನು ಏನು ತಿಳ್ಕೊಂಡಂಗಾಯ್ತು ನಾವು ಮಾಡಲಿಲ್ಲ ಅಂದರೆ. ಅವಶ್ಯ ಸ್ವೀಕಾರ, ಸಂಶಯ ಪಡಬಾರ್ದು ಅದರೊಳಗೆ. ಇದಕ್ಕೆ ಏನು ಸಮಸ್ಯೆ ಆಗಿದೆ ಅಂತ ಒಂದೆರಡು ಅಂಶದಲ್ಲಿ ಒಂದು ಹೇಳ್ತೇನೆ ಸದ್ಯಕ್ಕೆ. ನಮ್ಮಲ್ಲಿ ಏನಾಗಿದೆ, ಕೃಷ್ಣ ಗೀತೆಯಲ್ಲಿ ಒಂದು ಮಾತಂದ, ನಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನ. ನಿನ್ನ ಮಾತು ಬುದ್ಧಿ ಭೇದವನ್ನು ಹುಟ್ಟಿಸುವಂತೆ ಯಾವತ್ತೂ ಕೂಡ ಆಗಬಾರ್ದು. ಅಂದರೆ ಇದೇ ಅರ್ಥ. ಸಮಾಜದೊಳಗೆ ಎಲ್ಲ ಸ್ತರದವನಿಗೂ ಶಾಲಿಗ್ರಾಮ ಸ್ಪರ್ಶ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರದ ವಾಕ್ಯಗಳು. ಎಲ್ಲ ಸ್ತರದವನು ಶಾಲಿಗ್ರಾಮ ಸ್ಪರ್ಶ ದಿನ ಮಾಡಬೇಕಂತ. ತೊಡಕೆಲ್ಲಿಗೆ ಬಂತೀಗ? ಬಾವಿ ನೀರು, ನಲ್ಲಿ ನೀರು, ಸಮುದ್ರದ ನೀರು, ಕೆರೆ ನೀರು, ಇಲ್ಲಿಗೆ ತೊಡಕು ಬಂತೀಗ. ತೊಡಕಲ್ಲಿಗೆ ಬಂತು. ತೊಡಕು ಹಾಕಿದ್ದು ಯಾವಾಗ ಹಾಕಿಬಿಟ್ವಿ ನಾವು? ಈಗ ಶಾಲಿಗ್ರಾಮ ಎಲ್ಲರೂ ಸ್ಪರ್ಶ ಮಾಡಿ ಪಾಪ ಕಳೆದುಕೊಳ್ಳೇಬೇಕು ಅಂತನ್ನೋ ಮಾತು ಒಂದು ಕಡೆ ಬಂತು. ಸ್ನಾನಾದಿಗಳನ್ನು ಮಾಡಬೇಕು ಅಂತ ಇಷ್ಟೇ ಹೇಳಿದ್ರೆ ಹೊರತು ಅಲ್ಲಿ ಬಾವಿ, ಸಮುದ್ರ, ಕೆರೆ ಹೇಳಲಿಲ್ಲ ಅವರು. ಆಚರಣೆ ಮಾಡ್ಕೊಂಡು ಬಂದವರಲ್ಲಿ ಅದು ಉತ್ತಮ ಆಚರಣೆ, ಮಧ್ಯಮ ಆಚರಣೆ, ಅಧಮ ಆಚರಣೆ ಅಂತ ಡಿಕ್ಲೇರ್ ಮಾಡಿದ್ರೆ ಹೊರತು ಇವನು ಮಾಡಲೇಬಾರ್ದು ಅಂತೇಳಿ ಡಿಕ್ಲೇರ್ ಮಾಡಿದ್ರು. ಆ ತೊಡಕು ಹಾಕಿದವನು ಯಾರು ಆಮೇಲೆ ಅಂದ್ರೆ ಉತ್ತಮ ಆಚರಣಶೀಲ ನಿದ್ದಲ್ಲ, ಅವ ಏನ್ ಮಾಡಿಬಿಟ್ಟ, ಅವನದೇ ಪರಂಪರೆಯಲ್ಲಿ ಇದೊಂದೇ ಸರಿ ಅಂತ ತಿಳಿದುಕೊಂಡು ಮುಂದೆ ಬಂದವನು ಇನ್ನೇನು ಮಾಡಿದ್ರು ಅದು ಸರಿಯಲ್ಲ ಅಂತ ಅವನೇ ಡಿಸೈಡ್ ಮಾಡಿ ಹೇಳಿ ಶುರು ಮಾಡಿಬಿಡು. ನಿಂದಲ್ಲ ಬಿಡು, ನಿನ್ ತಗೊಳ್ಳೋದೇ ಇಲ್ಲ ದೇವರು, ನಿಂದ ಹಿಂದೆ ಇಟ್ಬಿಡ್ತಾನೆ ಅಷ್ಟೇ, ಮುಗಿತು. ಗ್ರೇಡ್ 1, 2, 3 ಅನ್ನೋ ವ್ಯವಸ್ಥೆಯನ್ನು ಶಾಸ್ತ್ರ ಒಪ್ಪಿಕೊಂಡಿದೆ. ಆಗಲಪ್ಪ, ನದಿ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿ ತಗೊಂಡಾಗಿರುವಷ್ಟು ಗ್ರೇಡು ದಿನ ಮನೆಯಲ್ಲಿ ನಾವು ಯಾವುದಾದ್ರೂ ಒಂದು ನೀರಿನಲ್ಲಿ ಸ್ನಾನ ಮಾಡಿ ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ನಾವು ಮಾಡುವ ಗ್ರೇಡಿಗೂ ವ್ಯತ್ಯಾಸ ಇರ್ಬೋದು. ಇದನ್ನು ತೋಳೋದಿಲ್ಲ ಅಂತ ಹೇಗೆ ಡಿಸೈಡ್ ಮಾಡಿದ್ರು? ಇದು ಲೋಕದಲ್ಲಿ ನಾವು ಮಾಡ್ತಾ ಇರುವ ದೊಡ್ಡ ವಿಚಿತ್ರವಾದ ಬುದ್ಧಿಭೇದ. ಇದನ್ನು ತೊಳಿಬೇಕು ಮೊದಲು, ಇದರಿಂದ ಹೊರಗೆ ಬರಬೇಕು. ಇಲ್ಲದೇ ಇದ್ರೆ ಇದು ಮುಂದೆ ಇನ್ನೂ ಜನರೇಷನ್ ಗ್ಯಾಪ್ ಶುರು ಆಗಿಬಿಡ್ತದೆ. ಹಾಗಾಗಿ ಅವನಿಗೆ ರೇಷ್ಮೆ ಮಡಿ ಉಟ್ಕೊಂಡೇ ಶಾಲಿಗ್ರಾಮ ಸ್ಪರ್ಶ ಮಾಡು, ದಾಬಳಿ ಉಟ್ಕೊಂಡೇ ಶಾಲಿಗ್ರಾಮ ಸ್ಪರ್ಶ ಮಾಡು. ಸ್ಪರ್ಶ ಮಾಡೋದನ್ನು ಬಿಡಬೇಡ. ಯಾಕೆ ಅಂದ್ರೆ ಆ ಸ್ಪರ್ಶ ಕಟ್ ಶಕ್ತಿ ಹೇಳಿದೆ ಶಾಸ್ತ್ರ. ಆ ಸ್ಪರ್ಶ ಮಾಡೋದು ಈ ಹಿಂಗೆ ಹೇಳಿ ದೇವರ ಪೂಜೆ ಬಿಡಿಸಿದ್ರದ್ದು ಹೊಣೆ ಯಾರಿಗೆ? ಇದೆಲ್ಲ ನಮ್ಮ ಲೋಕದಲ್ಲಿ ನಾವು ಜನರೇಷನ್ ಗ್ಯಾಪ್ ಅನ್ನು ಫುಲ್ಫಿಲ್ ಮಾಡೋ ಜವಾಬ್ದಾರಿ ಇದೆ. ಹಾಗಾಗಿ ಯಾರ ಮನೆಯಲ್ಲಿ ಶಾಲಿಗ್ರಾಮಗಳಿವೆ, ಇಲ್ಲದೆ ಇದ್ರೆ ಅವಶ್ಯ ಅವರು ಕೊಂಡ್ಕೊಂಡು ಬರಲಿ ಅಂತ ನಾನು ಹೇಳ್ತಾ ಇದ್ದೆ. ಖಂಡಿತ ಯಾರ್ದಾದ್ರೂ ಕಡೆಯಿಂದ ಇಸ್ಕೊಂಡು ಬರಲಿ, ನಾನು ಪೂಜೆ ಮಾಡ್ತೀನಪ್ಪ. ಅದು ಪಾದ ಸೇವನಂ ಅರ್ಚನಂ ಅಂತ. ಅರ್ಚನ ಭಕ್ತಿ ಅಂದ್ರೆ ಅದೇ ಅರ್ಥ, ಅರ್ಚನಂ ಅಂದ್ರೆ ಅದೇ ಅರ್ಥ. ನೀನು ಹೋಗಿ ಯಾರ್ದಾದ್ರೂ ಮನೆಯಲ್ಲಿ ಪೂಜೆ ನಡೀತಾ ಇದ್ರೆ ನನಗೊಂದು ಕೊಡ್ರಿ ಅಂತ ಇಸ್ಕೊಂಡು, ರೇಷ್ಮೆ ಮಡಿನೇ ಇರಲಿ, ದಾಬಳಿಯೋ ಇರಲಿ, ನೀನು ಸ್ನಾನ ಮಾಡಿ ಬಂದ ಒದ್ದೇನೋ ಇರಲಿ, ಅವತ್ತು ಬೇಕಾದ್ರೆ ಹೊಸ ಬಟ್ಟೆ ನಿನಗಿಲ್ಲ ಅಂದರೆ, ಆದರೆ ದಿನ ನಾನು ಮಾತ್ರ ಒಂದು ತುಳಸಿ ದಳ ಅರ್ಚನೆ ಮಾಡದೇ ಇರಲ್ಲ, ಇದು ಸಂಕಲ್ಪ ಆಗ್ಬೇಕು. ಉಳಿದು ತಾನೇ ಗ್ರೇಡ್ ಬೆಳೆಸ್ತಾನೆ. ಇದು ನನ್ನ ವಿಶೇಷವಾಗಿ ನಾನು ಬಹಳ ಜನರಿಗೆ ಹೇಳಿದಾಗ ನಡೆದ ಅನುಭವ. ಒಬ್ಬ ವ್ಯಕ್ತಿ ಏನೂ ಇಲ್ಲದವ, ನಾನೇ ಅವನಿಗೊಂದು ಶಾಲಿಗ್ರಾಮ ಕೊಟ್ಟಾಗ ಅವನು ಪ್ರಾಥಮಿಕ ಹಂತದಲ್ಲಿ ದಿನ ನಾನು ಹೇಳಿದ ಇಷ್ಟೇ ಮೊದಲನೇ ಹಂತ ಮುಗಿಸ್ಕೊಂಡ್ರೆ ಇವತ್ತಾತ ಬೇರೆಯವರಿಗಿಂತಲೂ ಹೆಚ್ಚಿನ ಗ್ರೇಡನ್ನು ಸಂಪಾದನೆ ಮಾಡಿದ. ಹಾಗಾದ್ರೆ ಇದು ಫಲ ಕೊಡ್ಲಿಲ್ವಾ? ಅವನೀಗ ಒಳ್ಳೆ ಸ್ನಾನ, ಯಾವ ಗ್ರೇಡನ್ನು ನಾವು ಅಪೇಕ್ಷೆ ಪಡ್ತಿದ್ವಿ ಅವನಿಂದ, ಅವನು ಸುಧಾರಿಸ್ಬಿಟ್ಟ. ಆ ಥರ ಅವನು ಕಟ್ಟಿಸುವ ಮನೆಯೇ ಹಾಕಿ ಕಟ್ಟಿಸ್ಬಿಟ್ಟ. ಅವನಿಗೆ ಹಾಗೆ ಕೊಟ್ಟರು, ದೇವರು ಅವಕಾಶ ಕೊಟ್ಟರು. ಅಂಥ ಮನೆ ಕಟ್ಟಿಸಿದ, ಒಂದು ಒಳ್ಳೆ ನೀರು ಬರೋ ಹಾಗೆ, ಅದು ಬೇರೆ ರೀತಿ ನೀರು ಬರೋ ಹಾಗೆ ಮಾಡಿಕೊಂಡ. ಏನು ನಾವೆಲ್ಲ ಮಾಡ್ತೇವೋ ಆ ಪರಿಸರದಲ್ಲಿ ಅವನಿದ್ದಾನೀಗ.
ಇದು ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ ಲೋಕದೊಳಗೆ. ಇದಕ್ಕಿಂತ ಬೇರೆ ಉಪಾಯ ನಮ್ಮನ್ನು ಬದಲಾಯಿಸ್ಕೊಳ್ಳಿಕ್ಕಿಲ್ಲ. ಇವತ್ತು ನಾವು ಶಾಲಿಗ್ರಾಮ ಸುದರ್ಶನಗಳ ಸ್ಪರ್ಶದ ವಿಷಯದಲ್ಲಿ ಅನೇಕರ ಮಾತುಗಳನ್ನು ಕೇವಲ ಅವರವ್ರ ಮೂಗಿನ ವ್ಯವಸ್ಥೆಗೆ ಅನುಗುಣ ಹೇಳ್ಕೊಂಡು ಕೇಳಿ ಸ್ಪರ್ಶ ಬಿಟ್ಟದ್ರಷ್ಟು ದೊಡ್ಡ ನಮಗೆ ಅಪರಾಧ ಇನ್ನೊಂದಿಲ್ಲ. ಸ್ಪರ್ಶ ಬಿಡಬಾರ್ದು. ಮಡಿಯ ಗ್ರೇಟ್ನೆಸ್ಸಿಗೂ ನಾವು ಮಾಡೋ ಸ್ಪರ್ಶಕ್ಕೂ ವ್ಯತ್ಯಾಸ ಇದೆ. ಭಗವಂತ ಅವಶ್ಯ ತಗೊಳ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಮನೆಗಳಲ್ಲಿ ಸುದರ್ಶನ ಸಾಲಿಗ್ರಾಮಗಳನ್ನು ಅವಶ್ಯ ನಿಮ್ಮ ಯೋಗ್ಯತೆಗೆ ಅನುಗುಣವಾದ, ಅರ್ಹತೆಗೆ ಅನುಗುಣವಾದ ಸ್ನಾನನೇ ಮಾಡಲಿ. ಅವ್ರಿಗೆ ಗೊತ್ತಿದೆ ಇದಕ್ಕಿಂತಲೂ ಹೆಚ್ಚಿನ ಮಾಡ್ಬೋದು ಅನ್ನೋದು ಗೊತ್ತಿದೆ. ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಇಂದಲ್ಲ ನಾಳೆ ಅದು ಅಡಾಪ್ಟ್ ಆಗ್ಬಿಡ್ತದೆ. ಅದು ಬಾಳೋತ್ತಿರಲ್ಲ, ಬಾಳೋತ್ತಿರಲ್ಲ ಅವರಿಗೆ. ಇದನ್ನೇ ಮಾಡ್ಲಿಕ್ಕೆ ಅಭ್ಯಾಸ ಆದ್ಮೇಲೆ ಅದನ್ನ ಮಾಡೋದು ಎಷ್ಟು ಅಂತ ಅವನಿಗೆ ಯುಕ್ತಿ ಹಾಕೊಳ್ತಾನೆ, ಲಾಜಿಕ್ ಹಾಕ್ತಾನೆ ಅವನು. ಆದ್ರಿಂದಲೇ ಆ ವ್ಯವಸ್ಥೆಯನ್ನು ನಾವು ಇವತ್ತು ಸರಳವಾಗಿ ಸರಳೀಕರಣ ಮಾಡಲೇಬೇಕು. ಅದಕ್ಕೆ ಅರ್ಚನಾ ಅಂತ ಕರೀತಾರೆ. ಅರ್ಚನೆ ಶಬ್ದದ ಅರ್ಥ ತುಂಬ ಇದೆ. ಒಂದು ವಿಷಯ ಹೇಳಿರ್ತೀನಿ ಅಷ್ಟೇ. ದೇವರಿಗೆ ಅರ್ಪಿಸುವ ಹೂವು ತುಳಸಿ ಸಾಧ್ಯವಾದಷ್ಟು ಮನೆಯಲ್ಲಿ ಬೆಳೆಸಬೇಕು. ನೋಡಿ, ಅದರಿಂದ ಲಾಭ ಏನು? ಮನೆಯಲ್ಲಿ ಆಕ್ಸಿಜನ್ ಬಂತ, ಕರೋನಾ ಬರಲ್ಲ, ಆಕ್ಸಿಜನ್ ಬರ್ತದೆ. ಹೂವು ಬೆಳೆದ್ರೆ, ತುಳಸಿ ಬೆಳೆದ್ರೆ ಅದಂತೂ ಸರಳವಾಗಿದೆ. ಬೆಳವಣಿಗೆ, ಒಂದು ಹೂವು ತುಳಸಿಯ ಬೆಳವಣಿಗೆ ವಿಷಯಕ್ಕೆ ನಮ್ಮನ್ನು ನಾವು ಕಟ್ಟುಪಾಡು ಹಾಕ್ಕೊಂಡ್ರೆ ಸರಳವಾಗಿ ನಾವು ಮನೆಯಲ್ಲಿ ಇರಲೇಬೇಕಾಗ್ತದೆ. ತುಂಬ ದಿನ ಬಿಟ್ವಿ ಅಂದರೆ ಅದು ಒಣಗಿ ಹೋಗ್ತದೆ. ಒಣಗಿ ಹೋದರೆ ನಾಳೆ ದೇವರಿಗೆ ಅರ್ಚನೆಗೆ ಅಯ್ಯೋ ಹೂವಿಲ್ಲ ಅಂತ ಆಗ್ತದೆ. ನೋಡಿ ಹೆಂಗೆ ಲಿಂಕ್ ಇದೆ, ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ಆ ಲಿಂಕನ್ನು ಚೆನ್ನಾಗಿ ಇಟ್ಟಿದ್ದಾರೆ ಶಾಸ್ತ್ರಕಾರ. ನೀನು ನಿನ್ನ ಮನೆಯೊಳಗೆ ಬೆಳೆಸಿದ ತುಳಸಿಯನ್ನ, ನಿನ್ನ ಮನೆಯಲ್ಲಿ ಬೆಳೆಸಿದ ಹೂವನ್ನ ಹಾಕುವ ಪ್ರಯತ್ನ ಮಾಡು. ಬುದ್ಧಿ ತಾನಾಗಿ ಕ್ರಿಯೇಟ್ ಆಗ್ತದೆ. ಓ, ಹೇಮಂತ ಋತು ಬಂತು, ಇದ್ರ ಹಿಂದೆ ಕಾರ್ತೀಕ ಮಾಸ, ಅದರ ಹಿಂದೆ ಶರದ್ ಋತು ಬಂದಿತ್ತು, ಮಳೆ ಬರ್ತಾ ಇತ್ತು. ಆವಾಗ ನೆಕ್ಟರ್ನೇನೆ ಕಾರ್ತೀಕ ಮಾಸದಲ್ಲಿ ತುಳಸಿ ದೀಪ, ತುಳಸಿ ವಿವಾಹ ಮಾಡ್ಲಿಕ್ಕೆ ಆಗ್ತದೆ. ಆ ತುಳಸಿ ವಿವಾಹಕ್ಕೋಸ್ಕರ ಹಿಂದಿನಿಂದಲೇ ಪ್ರಯತ್ನ ನಡೆದಿರ್ತದೆ. ಹಿಂಗೆ ಹೇಮಂತ ಋತು ಬಂದಾಗ ಮತ್ತೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಬಿಸಿಲುಗಾಲ ಬಂದಾಗ ಉಳಿಸ್ಕೊ. ಹಿಂಗೆ ನಿನ್ನ ಮನೆ ಒಳಗೆ, ನಿನ್ನ ಪರಿಸರದೊಳಗೆ ನೀನು ನೆಡುವ ನಿನ್ನ ಪಾಟ್ನೊಳಗೆ ಬೆಳೆದದ್ದನ್ನೇ ದೇವರಿಗೆ ಅರ್ಪಿಸುವ ಪ್ರಯತ್ನ ಮಾಡು. ನೋಡು, ನಿನಗೆ ಒಂದು 6 ತಿಂಗಳು ತುಳಸಿ ಅರ್ಚನೆ ಮಾಡು. ನೀನು ಬೆಳೆಸಿದ್ದು ಅದರಿಂದ ಬದಲಾವಣೆ ಬೇರೆ ಆಗ್ತದೆ. ಪ್ರಾಕ್ಟಿಕಲ್ ಆಗಿ ಅನುಭವಿಸಿದವರಿದ್ದಾರೆ. ತಾನೇ ಬೆಳೆಸಿದ ಹೂವು ತುಳಸಿಗಳನ್ನು ದೇವರಿಗೆ ಅರ್ಚನೆ ಮಾಡ್ತೀನಿ ಅನ್ನೋ ಸಂಕಲ್ಪ ಮಾಡಿದರೆ ಅದರಲ್ಲಿ ಇರುವ ಗ್ರೇಟ್ನೆಸ್ಸು ಇನ್ಯಾವುದ್ರೊಳಗೂ ಇಲ್ಲ. ಅವಶ್ಯ ಭಗವಂತ ತಗೊಳ್ತಾನೆ. ಇದು ಪ್ರಕೃತಿಯ ವಿಶೇಷವಾದ ರಹಸ್ಯ. ಅದನ್ನು ಅರ್ಚನಾ ಅಂತ ಕರೆದ್ರು. ಅರ್ಚನಾ ಅಂದ್ರೆ ಅದರ್ಥ. ಏನೂ ಇಲ್ಲಪ್ಪ, ಅಂತೂ ಇಂತೂ ಕೊಂಡ್ಕೊಂಡು ತಂದುಬಿಡ್ತೇನೆ ಅಂತನ್ನೋದು ಒಂದು ಹಂತ, ಅದು ಬೇರೆ. ಅದನ್ನು ಮಾಡು, ಬೇಡ ಅನ್ನಲ್ಲ ಈಗ. ಆದರೆ ಪ್ರಯತ್ನ ಪಟ್ಟಾದರೂ ಅದನ್ನು ಬೆಳೆಸು. ಪ್ರಯತ್ನ ಪಟ್ಟು ನೀ ಬೆಳೆಸಿದ್ದನ್ನೇ ನೀನು ತೆಗಿ. ಒಂದು ಪಾಟು, ಒಂದು ತುಳಸಿ, ಇನ್ನೊಂದು ಪಾಟು, ಒಂದು ಹೂವಿನ ಗಿಡ. ಇವತ್ತು ಎಷ್ಟು ಕಡೆ ಬರೀತಾ ಇದ್ದ ಹೇಳಿದ್ರು. ಇವತ್ತು ಅದರದ್ದೇ ಆದ ನರ್ಸರಿಗಳು, ಅದರದ್ದೇ ಆದಂಥ ನರ್ಸರಿಗಳು ಎಷ್ಟು ದೊಡ್ಡದಾಗಿ ನಮಗೋಸ್ಕರ ಅಂತ ಅವಕಾಶ ಮಾಡಿಕೊಡ್ತಾ ಇದ್ದಾವೆ. ನಮಗೆ ಅದರಲ್ಲಿ ಬಹಳ ಸುಲಭ ಇದೆ ಆ್ಯಕ್ಚುಲಿ. ಅದು ಅರ್ಚನ ಶಬ್ದ ಭಗವಂತನಿಗೆ ಹೂವು ತುಳಸಿಗಳನ್ನು ದಿನಾ ಒಂದಲ್ಲ ಒಂದು ರೀತಿಯಿಂದ ಏರಿಸಬೇಕು. ಅದು ಭಕ್ತಿಯ ಪೂರಕ. ಹೆಂಗೋ ಮನಸ್ಸೊಂದು ಭೂಮಿ ಅಂತ, ಮನೋಭೂಮಿಕೆ. ಅಲ್ಲಿ ಕೆಲವುಗಳನ್ನು ಹೂವಿನಂತೆ ಬೆಳೆಸಿ ದೇವರಿಗೆ ಅರ್ಪಿಸ್ಬೇಕಂತ. ಆ ಮನಃಪುಷ್ಪ ಅಂತ ಕರೀತಾರೆ. ಅಹಿಂಸಾ ಅನ್ನೋ ಹೂವು ದೇವರಿಗೆ ದಿನ ಅರ್ಪಣೆ ಮಾಡಬೇಕು. 8 ಇದ್ದಾವೆ, ಒಂದೆರಡು ಹೇಳಿರ್ತೀವಿ. ಅಹಿಂಸಾ ಪ್ರಥಮಂ ಪುಷ್ಪಂ ಸತ್ಯಂ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಅಹಿಂಸೆ. ನನ್ನ ಬದುಕು ಹೇಗಿರಬೇಕು ಅಂದರೆ, ನನ್ನ ಮನೆಯೊಳಗೂ ನನ್ನ ಮನೆ ಹೊರಗೂ ಯಾವ ಕಾರಣದಿಂದಲೂ ನನ್ನಿಂದ ಇನ್ನೊಬ್ರಿಗೆ ಹಿಂಸೆ ಆಗಿರಬಾರ್ದು, ನಾನು ಬದುಕಿರೋವರೆಗೂ. ಈಗೊಂದು ವ್ಯವಸ್ಥೆಯಲ್ಲಿ ನಡೆದ ಅಂದರೆ ಅದೇ ದೇವರಿಗೆ ನಮ್ಮ ಮನೋಭೂಮಿಕೆಯಲ್ಲಿ ಬೆಳೆದ ಹೂವು ಅಂತ ದೇವರಿಗೆ ಅರ್ಪಣೆ ಮಾಡೋದು. ನಾನು ಭಾರ ಅಲ್ಲ, ನಾನು ಪರಾಧೀನನಲ್ಲ, ನಾನು ಇನ್ನೊಬ್ಬರ ಕಡೆಯಿಂದ ಕೆಲಸ ಮಾಡಿಸ್ಕೊಂಡೆ ಅಂತಲ್ಲ.
ಬೇಕಂದ್ರೆ 4 ಜನರಿಗೆ ನನ್ನಿಂದ ಉಪಕಾರ ಆಗಲಿ, ಆದರೆ ನನಗೆ ಇನ್ನೊಬ್ರು ಯಾವಾಗಲೂ ಕೂಡ ಬೇಕೇ ಬೇಕು ಅಂತ ಡಿಪೆಂಡೆಂಟ್ ಆಗಿ ಯಾರಿಗೋ ನಾನು ಇರಲ್ಲ. ಯಾಕಂದ್ರೆ ಆ ಡಿಪೆಂಡೆನ್ಸಿಯಲ್ಲಿ ನನ್ನಿಂದ ಅವ್ರಿಗೆ ಹಿಂಸೆ ಆಗ್ತದೆ. ಆ ಹಿಂಸೆಯೂ ಕೂಡ ನನ್ನನ್ನು ಅವ್ರು ಬೈಕೊಳ್ಳೋಕೆ ಕಾರಣ ಆಗ್ತದೆ. ಅದು ಮತ್ತೆ ನನ್ನನ್ನು ಋಣದಲ್ಲಿ ಕೂಡಿಸ್ತದೆ. ಇದನ್ನು ನೀನು ಕ್ಯಾಲ್ಕುಲೇಟ್ ಮಾಡು ನಿನ್ನ ವ್ಯವಸ್ಥೆಗಳು. ನಾನು ಎಷ್ಟು ಜನರಿಂದ ಡಿಪೆಂಡ್ ಆಗಲಿಲ್ಲ, ಎಷ್ಟು ನನ್ನನ್ನು ನಾನು ಈ ಅಹಿಂಸೆಯೇ ದೇವರಿಗೆ ನಾವು ಮಾಡೋ ಪೂಜೆ ಅಂತ. ಹೂ ಅಹಿಂಸಾ ಪ್ರಥಮಂ ಪುಷ್ಪಂ, ಸತ್ಯಂ ಇಂದ್ರಿಯ ನಿಗ್ರಹ, ದಾನ ಪುಷ್ಪಂ ತಪಃ ಪುಷ್ಪಂ. ನೋಡಿ, ಇವೆಲ್ಲ ಪುಷ್ಪಗಳು. ಹೂ ಇದು ಎಕ್ಸ್ಟರ್ನಲ್ ಅಲ್ಲ, ಎಲ್ಲ ಇಂಟರ್ನಲ್ ವ್ಯವಸ್ಥೆ. ಸೊ ಇಂಟರ್ನಲ್ ಆಗಿ ನಿನ್ನನ್ನು ನೀನು, ದೇವರು ನನ್ನನ್ನು ಭೂಮಿಯಲ್ಲಿ ಹುಟ್ಟಿಸಿ ಒಬ್ಬರಿಗೂ ಹಿಂಸೆ ಕೊಡಲಿಲ್ಲ ಅಂದಾಗ ಬಹಳ ಖುಷಿಯಿಂದ ತನ್ನ ಹತ್ರ ತಗೊಳ್ತಾನಂತೆ. ಯಾರಿಗೂ ಡಿಪೆಂಡ್ ಆಗಲಿಲ್ಲ ನೋಡ್ರಿ, ಬದುಕಿರೋ ತನಕ ಎಷ್ಟು ಒಳ್ಳೆ ಬದುಕು ನಡೆಸಿದ. ಯಾರಿಗೂ ಹಿಂಸೆ ಕೊಡಲಿಲ್ಲ, ಒಬ್ಬರಿಗೊಂದು ಮಾತಾಡಲಿಲ್ಲ, ಕೆಟ್ಟ ಮಾತಾಡಲಿಲ್ಲ. ತಾನೇನೋ, ತನ್ನ ಜೀವನ ಏನೋ, ತನ್ನ ದುಡಿತ ಏನೋ, ಅದ್ರ ಮೇಲೆ ಬಂದದ್ರಲ್ಲಿ ತನ್ನ ಲಾಭ ಏನೋ. ಇದು ನಮಗೆ ಪ್ರಾಕ್ಟಿಕಲ್ ಆಗಿ ದೇವರ ಪೂಜೆ ಅಂತ ಅನಿಸ್ತದೋ ಇಲ್ಲೋ? ಇದೇ ದೇವರು ಅಂತ ನಾನು ಹೇಳೋದು ಈಗ ಸದ್ಯಕ್ಕೆ. ಇದೇ ದೇವರಪ್ಪ. ಎದುರುಗಡೆ ಕಂಡವರನ್ನ ನಾವು ಮಾತಾಡಿಸುವಾಗ ನಾನು ಹೀಗಿದ್ದೇನೆ ಅಂತ ಹೇಳಿ ಅವನು ಹಾಗಿದ್ದಾನೆ ಅಂತ ತಿಳಿದು ಇಬ್ರು ಇಂಡಿಪೆಂಡೆಂಟ್ ಆಗಿದ್ದೇವೆ ಅಂದ್ರೆ ದೊಡ್ಡ ದೇವರು ಅಂತ ಅರ್ಥ. ಅಲ್ಲಿ ನಮ್ಮಿಂದ ಅವ್ರಿಗೆ ಹಿಂಸೆ ಆಗಲಿಲ್ಲ, ಅವರಿಂದ ನಮಗೆ ಹಿಂಸೆ ಆಗಲಿಲ್ಲ, ಆದರೂ ಒಂದೇ ಮನೆಯಲ್ಲಿ ನಾವು ಕಾಲ ಕಳೆದ್ವಿ ಅಂದರೆ ದೊಡ್ಡ ದೇವ್ರ ಪೂಜೆ. ಇಂಥವೆಲ್ಲ ಹೇಳ್ಕೊಡ್ತಾರೆ. ಇದೆ ದಾನ, ತಪಸ್ಸು, ಇಂದ್ರಿಯ ನಿಗ್ರಹ, ಶಮ. ಈ ಹೂಗಳನ್ನು ಮನೋಭೂಮಿಕೆಯಲ್ಲಿ ಬೆಳೆಸು. ದೇವರಿಗೆ ಒಂದೊಂದಾಗಿ ಇದು ಪೂಜೆಯಾಗಿ ಅರ್ಚನೆ ಮಾಡು. ಇದು ಅರ್ಚನಂ, ವಂದನಂ, ದಾಸ್ಯಂ. ವಂದನ ಅಂತ ಒಂದು ಪುಷ್ಪ. ವಂದನ ಶಬ್ದದ ಅರ್ಥ ನಮಸ್ಕಾರ ಅಂತ ಇದೆ. ನಮಸ್ಕಾರ 3 ರೀತಿ ತ್ರಿಕರಣದಿಂದ ಆಗಬೇಕು. ಕಾಯ ನಮಸ್ಕಾರ, ವಾಚಾ ನಮಸ್ಕಾರ, ಮನಸಾ ನಮಸ್ಕಾರ ಅಂತ ಒಂದು ಪದ್ಧತಿ. ದಿನಾ ಭಗವಂತನಿಗೆ ನಮಸ್ಕಾರ ಮಾಡದೇ ಇರಬಾರ್ದು. ಮಾಡಿದರೆ ಪುಣ್ಯದ ಲಾಭಕ್ಕಿಂತಲೂ ಮನುಷ್ಯನಿಗೆ ಎಕ್ಸಸೈಸು ಆಗ್ತದೆ. ನಾನು ಇತ್ತೀಚೆಗೆ ಇದನ್ನು ಜಾಸ್ತಿ ಹೇಳ್ತಿರ್ತೀನಿ. ಪುಣ್ಯ ಬರ್ತದೆ ಅಂತಂತ ಹೇಳಿ ಕಾಣದ ವ್ಯವಸ್ಥೆಯನ್ನು ಹೇಳಿ ತಲೆಗೆ ತುರ್ಕೊಳ್ಳೋದು ಬೇಡ. ಸದ್ಯಕ್ಕೆ ಬಾಡಿ ಎಕ್ಸಸೈಸ್ ಆಗ್ತದೆ ಅಂತಾದರೂ ನಮಸ್ಕಾರ ಮಾಡಬೇಕು. ಶಿರಸ, ಉರಸ, ದೃಷ್ಟ್ಯ, ಮನಸ, ವಚಸ ತಥಾ ಪದ್ಭ್ಯಾಂ, ಕರಾಭ್ಯಾಂ, ಜಾನುಭ್ಯಾಂ. ನೋಡಿ 8 ಆಯ್ತಾ? ಈ 8 ಸೇರಿ ಮಾಡುವ ದೇವರಿಗೆ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ, ಅಷ್ಟ ಸಹಿತವಾಗಿ ಮಾಡುವ ನಮಸ್ಕಾರ. ಅಷ್ಟಾಂಗಗಳು ಅಂದರೆ ನಮ್ಮ ದೇಹದೊಳಗೆ ದೇವರು ಕೊಟ್ಟದ್ದೇ. ಆ ದೇವರು ಕೊಟ್ಟದ್ದನ್ನೇ ದೇವರಿಗೆ ಅರ್ಪಿಸೋದಕ್ಕೆ ಈ ಪದ್ಧತಿ ಇಟ್ಟರಷ್ಟೇ. ಸ್ತ್ರೀಯರಿಗೆ ಪಂಚಾಂಗ, ಸ್ತ್ರೀಯರಿಗೆ ಅಷ್ಟಾಂಗ ಬೇಡ ಅಂತ ಶಾಸ್ತ್ರ ಹೇಳ್ತದೆ. ಅದು ಸಿಂಪಲ್, ಅದಕ್ಕೆ ತರ್ಕ ಮಾಡೋ ಕಾರಣನೇ ಇಲ್ಲ ಅಲ್ಲಿ. ಪುರುಷನಿಗೆ ಸಾಷ್ಟಾಂಗ, ಸ್ತ್ರೀಯರಿಗೆ ಪಂಚಾಂಗ. ತಲೆಬಾಗು, ಶಿರಸ. ಉರಸ, ಎದೆ ತಾಗಿಸು. ದೃಷ್ಟ್ಯ, ಕಣ್ಣಿನಲ್ಲಿ ಆ ರೂಪವನ್ನು ಸೆರೆ ಹಿಡಿ. ಮನಸ, ಮನಸ್ಸಿನಲ್ಲಿ. ವಚಸ, ಮಾತಿನಲ್ಲಿ. ಪದ್ಭ್ಯಾಂ, ಕರಾಭ್ಯಾಂ, ಜಾನುಭ್ಯಾಂ. ಜಾನು ಅಂದರೆ ಮಂಡಿ. ಮಂಡಿ ನೆಲಕ್ಕೆ ತಾಗಿಸು. ಪಾದ ನೆಲಕ್ಕೆ ತಾಗಿಸು. ಪಾದ ಅಂದರೆ ಕಾಲು, ನೆಲಕ್ಕೆ ತಾಗಿಸು. ಕೈಗಳನ್ನು ಮುಂದೆ ಮಾಡಿ ತಾಗಿಸು. ತಲೆಯನ್ನು, ಹಣೆಯನ್ನು ಭೂಮಿಗೆ ತಾಗಿಸು. ಎದೆಯನ್ನು ತಾಗಿಸು. ಉಳಿದು ಯಾವುದೋ ಭೂಮಿಗೆ ತಾಗದಂತೆ ಕಣ್ಣು, ಮನಸ್ಸು, ಮಾತು ದೇವರನ್ನು ಸೆರೆ ಹಿಡಿಯುವಂತೆ ಮಾಡಿಕೊಂಡ್ರೆ ಅಷ್ಟಾಗ ನಮಸ್ಕಾರ. ಏನು ಕಠಿಣ ಇದೆ ಇದರೊಳಗೀಗ? ಇದೇ ವಂದನ ಅಂತ ಅರ್ಥ. ಒಂದ್ಸಲಿ ಆದರೂ ಮಾಡಿ ನೋಡೋಣ ಇದನ್ನ. ಒಂದ್ಸಲಿ ಮಾಡಿ. ಉರಸ ಸ್ತ್ರೀಯರಿಗೆ ಬೇಡ ಅಂತ ಹೇಳ್ತೀವಿ. ಅವರಿಗೆ ಉರಸ ಅಂತ ಎದೆ ತಾಗಿಸಿ ಮಾಡೋ ಕಾರಣ ಇಲ್ಲ. ಒಂದು 2 ಅಂಗ ಅವ್ರಿಗೆ ಬೇಡ ಅಂತ ಅಷ್ಟೇ. ಹೀಗೆ ಪಂಚಾಂಗ, ಸಾಷ್ಟಾಂಗ ಭಗವಂತನಿಗೆ ಮಾಡುವ, ಸ್ತ್ರೀ ಪುರುಷರು ಮಾಡುವ ನಮಸ್ಕಾರ ದೇವರು ನಿರೀಕ್ಷೆ ಮಾಡ್ತಾನಂತೆ. ಒಬ್ಬೊಬ್ಬ ಜೀವನದಿಂದಲೂ ಪರಮಾತ್ಮ ಅಪೇಕ್ಷೆ ಪಡ್ತಾನಂತೆ. ಈತ ನನಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ನ
ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಇದು ದೊಡ್ಡ ಕ್ರಮ, ಇದು ಉಪಕ್ರಮ. ಇದು ಯಾವ ದೇವಸ್ಥಾನವೋ, ಸೊ ನಮ್ಮನೆಯಲ್ಲೇ ಇರೋ ದೇವರ ಕೋಣೆಯೋ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಲ್ಲ ನಾನು ಹೇಳೋದು, ನಮ್ಮನೆಯಲ್ಲೇ ಇರೋ ದೇವರ ಕೋಣೆ, ದೇವರ ಸನ್ನಿಧಾನ ಇಲ್ಲಿದೆ. ಒಂದು ದೀಪ ಹಚ್ಚು, ದೀಪವನ್ನು ದೃಷ್ಟಿ ಬೀರಿ ನೋಡು. ಈ ಬೆಳಕಿಗಿಂತ ಆ ಬೆಳಕು ಬಹಳ ಮುಖ್ಯ. ಈ ಬೆಳಕಿಗಿಂತ ಆ ಬೆಳಕಿನಲ್ಲಿ ಶಕ್ತಿ ಜಾಸ್ತಿ. ಒಂದು ದೀಪ ಹಚ್ಚು, ತುಪ್ಪನೋ ಎಣ್ಣೆಯ ದೀಪ ಹಚ್ಚು. ಈಗ ಹೇಳಿದ ಅಂಗಗಳ ಸಹಿತವಾಗಿ ಒಂದು ನಮಸ್ಕಾರ ಮಾಡಿ. ದಿನ ಮಾಡಿದರೆ ಅದೊಂದು ವೈಬ್ರೇಷನ್ ಕ್ರಿಯೇಟ್ ಆಗಿ ಮತ್ತೆ ಅಲ್ಲೊಂದು ಬದಲಾವಣೆ ಆಗ್ಲಿಕ್ಕೆ ಶುರು. ಅಲ್ಲೊಂದು ಶಾಲಿಗ್ರಾಮನೋ ಪ್ರತಿಮೆನೋ ಏನೋ ಒಂದು ಕೃಷ್ಣನೋ ಇಟ್ಟಿರ್ತೀವಲ್ಲ, ಅದು ದೇವರ ಸನ್ನಿಧಾನ ಅಂತ ನಮಸ್ಕಾರ ಮಾಡಿದರೆ ಮತ್ತೆ ಬದಲಾವಣೆ ಆಗ್ತದೆ. ಇವತ್ತು ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನ. ದಾಸ್ಯಂ, ದಾಸ ಅಂದ್ರೆ ಏನು? ಇನ್ನೊಬ್ಬರಿಗೆ ನಾನು ಡೊಗ್ಗದೆ ದೇವರಿಗೆ ಮಾತ್ರ ಡೊಗ್ಗಿದ್ರೆ ದಾಸ ಅಂತೇಳಿ, ಅದೇ ದಾಸ್ಯ. ಅದು ವೃತ್ತಿಗೂ ಸಂಬಂಧಪಡ್ತದೆ ಈ ವಿಷಯ. ಅಂದರೆ ಈಗ ಹೇಳಿದ್ದೆಲ್ಲವೂ ಕೆಲವು ಪ್ರೊಫೆಷನಲಿಗೂ ಪಡುವ ವಿಷಯಗಳಿದ್ದಾಗ ಆಮೇಲೆ ನೋಡೋಣ ಅದನ್ನು. ದಾಸ್ಯ ಅಂದರೆ ಏನು? ದಾಸ್ಯ ಅಂದರೆ ನಾನು ಅವನ ಕೈ ಕೆಳಗಿರೋದು, ಯಾವತ್ತಿದ್ರೂ ಅವನ ಅಧೀನವೇ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಇಲ್ಲ. ಅವನೇ ಈಶ, ನಾನು ಅವನ ದಾಸ. ಯಾವಾಗ ದಾಸ್ಯ ಅನ್ನೋದು ನಮ್ಮಲ್ಲಿ ಸರಿಯಾಗಿ ಉಳಿತದೆ ಹೇಳ್ರಿ ನೋಡೋಣ. ಈಗ ದಾಸ್ಯ ಅನ್ನೋದು ಯಾವಾಗ ನಮ್ಮಲ್ಲಿ ಉಳಿಸ್ಕೊಳ್ತೀವಿ ನಾವು, ಯಾವಾಗಲೂ ವ್ಯಕ್ತ ಆಗಲ್ಲ, ಅದು ಸುಪ್ತವಾಗಿರ್ತದೆ. ಕೆಲವು ಸೀಕ್ವೆನ್ಸ್ ನಡೆದಾಗ ಮನೆಯೊಳಗೆ ಅರ್ಥ ಆಗಿಬಿಡ್ತದೆ, ಇವ ದೇವರ ದಾಸ ಹೌದೋ ಅಲ್ಲೋ ಅಂತ. ಈಗ ಸುತ್ತಲೂ ರಾಕ್ಷಸರಿದ್ದಾರೆ, ಎದುರುಗಡೆ ರಾವಣ ಕೂತಿದ್ದಾರೆ. ಬಾಲಕ್ಕೆಲ್ಲ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ರಾಕ್ಷಸರು ಕೈಯಲ್ಲಿದ್ದ ಆಯುಧ ಎಲ್ಲ ಎಸೀತಾರೆ, ಛೇಡಿಸ್ತಾರೆ, ಕೂದಲು ಕತ್ತರಿಸ್ತೇವೆ ಅಂತಾರೆ, ಬಾಲ ಕತ್ತರಿಸ್ತೇವೆ ಅಂತಾರೆ, ಕೊಲ್ತೇವೆ ಅಂತಾರೆ. ಇಷ್ಟರ ಮಧ್ಯದೊಳಗೆ ನೀನು ಯಾರು ಅಂತ ಕೇಳಿದ್ರೆ ರಾವಣ ನಾನಿನ್ ದಾಸ ಅಂತ ಹೇಳಿಬಿಟ್ಟಿದ್ರೆ ರಾವಣ ಏನು ಮಾಡ್ತಿದ್ದ? ಹನುಮಂತನನ್ನ ಬಿಡ್ರಿ ಅಂತ ಬಿಡಿಸ್ಬಿಡ್ತಿದ್ದ. ಆದರೆ ರಾವಣ ಹಾಗೆ ಮಾಡಲಿಲ್ಲ. ಹಿಂಸೆ ಕೊಡೋರು ಇದ್ದಾರೆ, ಕೊಲ್ಲಿರ್ತೇನೆ ಅಂತಿದ್ದವರು ಇದ್ದಾರೆ, ನಿನ್ನೆ ಮುಗಿಸ್ಬಿಡ್ತೇನೆ ಅಂತಿದ್ದಾರೆ. ಆದರೂ ನಾನು ರಾಮನ ದಾಸ. ಇದು ಬೇಕು ನೋಡಿ. ನಮ್ಮ ಸುತ್ತಲೂ ನಮ್ಮ ಜೊತೆ ಕೆಲಸ ಮಾಡೋರೆಲ್ಲ ರಾವಣನ ಭೃತ್ಯರೇ, ಆಯ್ತಾ? ನಮ್ಮ ಪ್ರೊಫೆಷನಲ್ಲಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಎದುರುಗಡೆ ಅಲ್ಲಿ ಇಲ್ಲಿ ಇದ್ದವರು ಎಲ್ಲ ಒಂದು ರೀತಿ ಹಾಗೆ ಇದ್ರೂ ಇರ್ಬೋದೆ, ಹೇಳಲಿಕ್ಕೆ ಬರಲ್ಲ. ನಮ್ಮ ಫ್ರೆಂಡ್ ಸರ್ಕಲಲ್ಲೂ ಅಂಥವ್ರು ಯಾರಾದರೂ ಸೇರ್ಕೊಂಡಿರ್ಬೋದೆ. ಆದರೆ ನಾನು ಅವನಾಗಲ್ಲ. ನಾನು ಎಂದಿದ್ರು ನಾನು ದೇವ್ರ ದಾಸನಾಗಿರ್ತೇನೆ ಅಂತ ಬಂತು ಅಂದರೆ ಇದು ದೇವ್ರ ನಿರೀಕ್ಷೆ ಮಾಡ್ತಾನೆ, ದಾಸ್ಯಂ ಅಂತಂತ. ನಿನ್ನ ನೋಡಿಬೇಕಂದ್ರೆ ಇನ್ನೊಬ್ಬ ದೇವ್ರ ದಾಸನಾಗಲಿ, ನೀ ಮಾತ್ರ ಅವನಂತ ಆಗಬೇಡ ಅಂತ. ಇದು ಹನುಮಂತ ಹೇಳಿದ. ಲಕ್ಷ ರಾಕ್ಷಸರಿರ್ಬೋದು, ಕೋಟಿ ಸೈನ್ಯ ಇರ್ಬೋದು, ರಾವಣನ ಆಧಿಪತ್ಯದೊಳಗೆ ನುಗ್ಗಿರ್ಬೋದು, ರಾವಣನ ಆಧಿಪತ್ಯದಲ್ಲಿ ನಾನು ನುಗ್ಗಿರ್ಬೋದು. ಆದರೆ ನಾನು ಮಾತ್ರ ಮಾಡಿದ್ದು ದೇವರ ಕೆಲಸನೇ, ನಾನು ಅವನ ದಾಸನೇ. ನೀನೇನು ಬೇಕಾದರೂ ಮಾಡು, ಬೆಂಕಿನಾದರೂ ಹಚ್ಚು, ಸೈನ್ಯನಾದರೂ ಕಳಿಸು, ನಾನು ದೇವರ ದಾಸ. ಈ ಸೀಕ್ವೆನ್ಸ್ ಅರ್ಥ ಮಾಡ್ಕೋಬೇಕು. ಆವಾಗ ನಮಗೆ ದಾಸ್ಯದ ಕಲ್ಪನೆ ಸ್ಪಷ್ಟ ಗೊತ್ತಾಗ್ತದೆ. ದಾಸ್ಯ ಅಂದರೆ ಏನು? ಅದು ಇಂಟರ್ನಲ್ ಆಗಿರಬೇಕು. ಆ ಇಂಟರ್ನಲ್ ಆಗಿದ್ದವನು ಸರಳವಾಗಿ ಅವನ ಬಾಡಿ ತಾನಾಗೆ ಚೇಂಜ್ ಆಗಿಬಿಟ್ಟಿರ್ತದೆ. ಅವ ಬೇಡ ಅಂದ್ರೂ ಬಗ್ಗಿರ್ತದೆ, ಭಕ್ತಿ ಭರ ಅಭಿನುನ್ನಃ. ಭಕ್ತಿಯ ಭಾರ ಬಂತು ಅಂದರೆ ದೇಹದ ಮೇಲೆ ಬಾಡಿ ತಾನಾಗೆ ಬಗ್ಗುತ್ತದೆ. ವಿನಯದ ಭಾರ ಬಂತು ಅಂದರೆ ಮನುಷ್ಯ ತಾನಾಗೆ ಕೂಗ್ತಾನೆ. ದೇವರಲ್ಲಿ ಇಂಟರ್ನಲ್ ಆಗಿ ಬರಬೇಕಾದ ಗುಣಗಳಲ್ಲಿ ಮೊದಲನೇ ಗುಣ ದಾಸ್ಯ ಗುಣ. ವಿನಯ, ದಾಸ್ಯ ಇವೆಲ್ಲ ಒಳಗಡೆ ಬರಬೇಕಾಗುತ್ತೆ. ಬಂತು ಅಂದರೆ ಯಾರಿಗಾದರೂ ತಲೆ ಬಾಗ್ತಾನೆ, ಅವರಲ್ಲಿಯೂ ದೇವರಿದ್ದಾನಲ್ಲ. ಇದು ದಾಸ್ಯ, ಇದು ಭಗವಂತ ನಿರೀಕ್ಷೆ ಮಾಡ್ತಾನೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಬಂದಿದೆ ಅಂತ. ದೊಡ್ಡ ಗುಣ ಇದು. ಆಮೇಲೆ ದಾಸ್ಯಂ ಸಖ್ಯಂ ಆತ್ಮನಿವೇದನ. ಮನುಷ್ಯನಿಗೊಂದು ಭಯ, ಭಾರಿ ಭಯ ಕಾಡ್ತದೆ ಒಂದು ಹಂತಕ್ಕೆ ಹೋದಾಗ ಇನ್ಯಾರಪ್ಪ ನನ್ನ ಪರಿಸ್ಥಿತಿ,
ಗಂಭೀರ ಆಯ್ತಲ್ಲ, ಇನ್ಯಾರು ನನ್ನ ನೋಡ್ಕೊಡೋದು. ಹಿಂಗೆ ಬಂದಿದೆ ಅಂದರೆ ಅವನಿಗೆ ಇನ್ನೂ ತಿಳುವಳಿಕೆ ಬಂದಿಲ್ಲ ಅಂತ ಅರ್ಥ. ಸಖ್ಯ, ದೇವರ ಜೊತೆಗೆ ಒಂದು ಸಖಿತ್ವ ಈಗಿಂದಲೇ ಬೆಳೆಸ್ಕೊಂಡಿರ್ಬೇಕಂತ. ಯಾಕಂದ್ರೆ ಎಲ್ಲರೂ ನಮ್ಮನ್ನು ಬ್ಲಾಕ್ ಮಾಡಿ ಇಟ್ಬಿಡ್ತಾರೆ ಹೋಗ್ತಾ ಹೋಗ್ತಾ ಮೊಬೈಲ್ ನೋಡಿ, ಯಾರು ಕಾಂಟ್ಯಾಕ್ಟಿಗೆ ಬರಲ್ಲ ಮುಂದೆ. ವಯಸ್ಸಾದಾಗ ಎಲ್ಲರೂ ಬ್ಲಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮನ್ನು. ಈಗಿಂದಲೇ ಒಬ್ಬ ಸ್ನೇಹಿತನನ್ನು ಮೊದಲೇ ಮಾಡ್ಕೊಂಡಿರ್ಬೇಕು. 24/7 ಬೇಕು ನಮಗವ. ಸೊ ಅವನ ಜೊತೆಗೆ ಸಖ್ಯ ಬೇಕು ನಮ್ಗೆ. ಅದೇ ಸಖ್ಯ ಅಂದ್ರೆ. ಸಖ್ಯ ಅಂದ್ರೇನು? ಯಾವ ಪ್ರಯೋಜನ ನಮಗೆ ಮಾಡ್ತಾನೆ ಪ್ರತಿಯಾಗಿ ಪ್ರಯೋಜನದ ಅಪೇಕ್ಷೆ ಅವ ಪಡಲ್ಲ, ಅಪೇಕ್ಷಿಸಲ್ಲ, ಅವನಿಗೆ ಸಖ ಅಂತ ಹೆಸರು. ಸಖ ಮೀನ್ಸ್ ನಮ್ಮಿಂದ ಪ್ರತಿಯಾಗಿ ಉಪಕಾರವನ್ನು ಬಯಸದೆ ನಮಗೆ ಯಾರು ಉಪಕಾರ ಮಾಡ್ತಾರಲ್ಲ ಅವರಿಗೆ ನಾವು ಸಖ ಅಂತ ಕರೀತೀವಿ. ಏನು ನಮ್ಮಿಂದ ಉಪಕಾರ ಪ್ರತಿಯಾಗಿ ಬಯಸ್ತಾನೆ ದೇವರು? ಏನಾದರೂ ಬಯಸಿ ದೇವರಿಗೆ ಆಗೋದಿದೆನಾ? ನಾವು ಮಾಡಿ ಪಂಚಾಮೃತದಿಂದಲೋ ಅಭಿಷೇಕದಿಂದಲೋ ನಮಸ್ಕಾರದಿಂದಲೋ ಇಷ್ಟೋ ತನಕ ಹಿಂದೆ ಹೇಳಿದ್ವಲ್ಲ, ಆ ಎಲ್ಲ ಚಮತ್ಕಾರಗಳಿಂದ ದೇವರಿಗೆ ಏನಾದರೂ ಆಗೋದಿದೆನಾ? ಆದರೂ ನಮಗೆ ಉಪಕಾರ ಮಾಡ್ತಾ ಇರ್ತಾನೆ. ಅವನಿಗೆ ಸಖ ಅಂತ ಅರ್ಥ. ಆ ಸಖ್ಯ ಭಕ್ತಿ, ಈ ಸಖ್ಯ ನಮ್ಮೊಳಗೆ ಬರಬೇಕು. ದೇವರಲ್ಲಿ ಯಾಕೆ ಇಷ್ಟು ಪೂಜೆ ಭಾವನೆ ನಿಮಗೆ ಅಂತ ಯಾರೋ ಒಬ್ಬರು ನಮ್ಮನ್ನು ತಲೆ ಕೆಡಿಸ್ಲಿಕ್ಕೆ ಬರ್ತಾರೆ. ನಾವೇ ಕೇಳಬೇಕು, ನಿನಗೆ ಯಾಕೆ ಬೇಕಪ್ಪ? ನನಗೂ ಅವನಿಗೂ ಸಂಬಂಧ ಅದಷ್ಟೇ. ಈ ಕಾನ್ಫಿಡೆನ್ಸ್ ಬರಬೇಕು. ಅವ ನನ್ನ ಸರ್ವತೋಮುಖ ರಕ್ಷಕನಾಗಿ ನಿಂತಿದ್ದಾನೆ, ನನಗೆ ಭಯ ಎಲ್ಲ ಕಳೀತಾನೆ, ಯಾರು ಇಲ್ದಿದ್ರು ಅವ ಯಾವಾಗಲೂ ಇರ್ತಾನೆ ನನ್ನ ಜೊತೆಗೆ. ಹಾಗಾಗಿ ನನಗೆ ಭಯ ಇಲ್ಲ. ನನ್ನ ಪೂಜೆ ನಾನು ಮಾಡ್ತೀನಿ, ನಾನು ಅವನು ಮಾತಾಡಿಸ್ತೀನಿ. ನೀನು ಹುಚ್ಚ ಅಂತಾದರೂ ಅನ್ನು, ಅಥವಾ ತಲೆ ಕೆಟ್ಟಿದೆ ಅಂತಾದರೂ ಅನ್ನು, ನಾ ಮಾತ್ರ ಅವನೊಳಗೆ ಇರ್ತೀನಿ. ಇಂಟರ್ನಲ್ ಆಗಿ ಬರಬೇಕು. ಸಖ್ಯ ಭಕ್ತಿ ಬಹಳ ವಿಶೇಷ. ಕೊನೆಯದಾಗಿ ಒಂದು ಹೇಳ್ತಾರೆ, ಭಯ ಪರಿಹಾರಕ್ಕೆ ಸಖ್ಯ ಭಕ್ತಿ ಬೇಕು, ದಾಸ್ಯ ಬೇಕು, ಆತ್ಮನಿವೇದನ. ಆತ್ಮನಿವೇದನದ ಲಾಭ ಏನು? ಆತ್ಮನಿವೇದನ ಅಂದ್ರೆ ಅರ್ಥ ಏನು? ಎರಡೂ ಬೇಕು. ಆತ್ಮನಿವೇದನ ಅಂದ್ರೆ ಎಲ್ಲರೊಳಗೆ ಯಾರಿದ್ದಾನಲ್ಲ ಅವನೇ ನನ್ನೊಳಗಿದ್ದಾನೆ ಅನ್ನೋ ಒಂದು ವ್ಯವಸ್ಥೆ ಅದು. ಅಥವಾ ನನ್ನೊಳಗೆ ಯಾರಿದ್ದಾನಲ್ಲ ಅವನೇ ಎಲ್ಲರೊಳಗೂ ಒಂದು ರೂಪದಿಂದ ಇದ್ದು ಕೆಲಸ ಮಾಡ್ತಿದ್ದಾನೆ. ಇದಕ್ಕೆ ಆತ್ಮನಿವೇದನ ಅಂತ ಮಧ್ವಾಚಾರ್ಯರು ಕೊಟ್ಟ ಅರ್ಥ. ಬೇರೆಯವರೆಲ್ಲ ಬೇರೆ ಅರ್ಥ ಕೊಟ್ಟಿದ್ದಾರೆ. ನಾವು ಮಧ್ವರು ಕೊಟ್ಟ ಅರ್ಥವನ್ನು ತಿಳಿಯೋ ಪ್ರಯತ್ನ ಮಾಡಬೇಕು. ಬೇರೆಯವರು ಕೊಟ್ಟ ಅರ್ಥ ಆತ್ಮನನ್ನು ದೇವರಿಗೆ ಒಪ್ಪಿಸೋದು ಅಂತ ಅರ್ಥ ಬೇರೆಯವರು ಕೊಟ್ಟರು. ಇಂಟರ್ಪ್ರಿಟೇಟ್ ಮಾಡಿದ್ದು ಈ ಪದಕ್ಕೆ ಭಗವತ್ಪಾದರಿಗೆ ಏನು ಅನ್ನಿಸ್ತು? ದಾಸ್ಯದಲ್ಲಿ ಸೇರ್ತಲ್ಲ ಅದು ಅಂತ ಅವರಿಗೆ ಅನ್ನಿಸ್ತು. ಈಗ ಹಿಂದೆ ಒಂದು ದಾಸ್ಯ ಅಂತ ಕೇಳಿದ್ವಲ್ಲ, ಸೊ ಅದು ದೇವರಿಗೆ ಸರೆಂಡರ್ ಆಗೋದೇ ಅಲ್ವಾ? ಹಾಗಾದ್ರೆ ಆತ್ಮನಿವೇದನಕ್ಕೂ ದೇವರಿಗೆ ಸರೆಂಡರ್ ಆಗೋದು, ಶರಣಾಗೋದು ಅಂತ ಅರ್ಥ ಮಾಡಿದ್ರೆ, ದಾಸ್ಯಕ್ಕೂ ಅದೇ ಅರ್ಥ ಬಂದಾಗ ಎರಡು ಅರ್ಥ ಕೂಡಲ್ಲ. ಸೊ ಬೇರೆಯವರು ಬರೆದದ್ದು ಸರಿ ಹೋಗಲಿಲ್ಲ, ಹೊಂದಾಣಿಕೆ ಆಗಲಿಲ್ಲ. ಅದಕ್ಕೆ ಕೂಡಲೇ ಮಧ್ವಾಚಾರ್ಯ ಈ ಶ್ಲೋಕಕ್ಕೆ ಸರ್ವಾಂತಸ್ಥ, ಎಲ್ಲಿ ಎಲ್ಲರೊಳಗಿರುವ ಯಾವ ದೇವರಿದ್ದಾನೆ ಅವನೇ ನನ್ನೊಳಗೂ ಇದ್ದಾನೆ ಎನ್ನುವಂಥ ಅರಿವು ಆತ್ಮನಿವೇದನ ಅಂತ ಅರ್ಥ ಮಾಡಿಕೊಂಡ್ರೆ ಮಾತ್ರ ದಾಸ್ಯ ಮತ್ತು ಆತ್ಮನಿವೇದನ ಎರಡು ಬೇರೆ ಬೇರೆ ಅರ್ಥ ಕೊಡ್ತದೆ ಅಂತ ಮಧ್ವಾಚಾರ್ಯ ಇಂಟರ್ಪ್ರಿಟೇಟ್ ಮಾಡಿದ್ರು. ಇದರ ಲಾಭ ಏನು? ಈ ಥರ ಇಂಟರ್ಪ್ರಿಟೇಟ್ ಮಾಡಿ ಇದನ್ನು ತಿಳ್ಕೊಂಡ್ವಿ ನಾವೀಗ. ನನ್ನೊಳಗೆ ಯಾರಿದ್ದಾನೆ, ನಿನ್ನೊಳಗೂ ಅವನೇ ಇದ್ದಾನೆ, ಅವನೊಳಗೂ ಅವನೇ ಇದ್ದಾನೆ, ಅವನೊಳಗೂ ಅವನೇ ಇದ್ದಾನೆ. ಇದರ ಲಾಭ ಏನು ಗೊತ್ತಾ? ಇನ್ನೊಬ್ರು ನಮಗೆ ತಪ್ಪಾಗಿ ರಿಯಾಕ್ಟ್ ಆಗೋದು ಕಡಿಮೆ ಆಗ್ತದೆ. ಇತ್ತೀಚೆಗೆ ಏನಾಗ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತದೆ, ಶುರು ಆಗ್ತದೆ ಮನೆ ಒಳಗೆ. ಬರೀ ಮನೆ ಅಂತಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಬೀಳ್ತು, ಮತ್ತೆ ಶುರು ಆಗ್ತದೆ ಸಮಸ್ಯೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕಿರೋ ಒಂದು ಸೂತ್ರ ಆತ್ಮನಿವೇದನ ಸೂತ್ರ. ಹೇಗದು? ಭಾಳ ದೊಡ್ಡ ನೆಟ್ವರ್ಕ್ ಅದು. ನಿನಗೆ ಕನೆಕ್ಟ್ ಆದದ್ದು ಅದೇ ಇಂಟರ್ನೆಟ್, ನನಗೆ ಕನೆಕ್ಟ್ ಆದದ್ದು ಅದೇ ಇಂಟರ್ನೆಟ್. ಆತ್ಮನಿವೇದನ ಇದು ಆವಾಗ ವಿರುದ್ಧ ಆಗ್ತದೆ. ಅದಕ್ಕೆ ಪ್ರಹ್ಲಾದರಾಜರು, ಇದೆಲ್ಲ ಪ್ರಹ್ಲಾದರಾಜರ ಮಾತು. ಒಂದ್ಸಲಿ ಹೇಳ್ತಾರೆ ಹಿರಣ್ಯಕಶಿಪುವಿಗೆ, ನಿನಗೆ ಯಾರೋ ಬಲ ಕೊಟ್ಟರು ಇಷ್ಟೆಲ್ಲ ಅಂತ ಕೇಳಿದಂತೆ. ಬರೀ
ನಿನ್ನೊಳಗಿದ್ದು ಯಾರು ಬಲ ಕೊಡ್ತಿದ್ದಾನೆ ನಿನಗೆ, ಅವನೇ ನನಗೆ ಬಲ ಕೊಟ್ಟ ಅಂತಂದ. ನಿನ್ನೊಳಗೆ ಯಾರು ಇಷ್ಟು ಬಲ ಕೊಡ್ತಿದ್ದಾನೆ ಅವನೇ ನನಗೂ ಬಲ ಕೊಟ್ಟ ಅಂತಂದ್ಬಿಟ್ಟ. ಆ ಹಿರಣ್ಯಕಶಿಪು ಸಿಟ್ಟಾದ, ನಿನ್ನೊಳಗಿರೋನೇ ಬೇರೆ, ನನ್ನೊಳಗಿರೋನೇ ಬೇರೆ ಅಂತಂದ. ಇಲ್ಲ ಅಂದ, ನಿನ್ನೊಳಗಿರೋ